250 ಉಪನ್ಯಾಸಗಳನ್ನ ಈಗಾಗಲೇ ಈ ಹವ್ಯಕ ಸಂಕ್ರಾಂತಿ ವೇದಿಕೆಯ ಮುಖಾಂತರವಾಗಿ ಅವ್ರು ಮಾಡ್ಕೊಂಡು ಬಂದ್ರು. ನನಗೆ ಬಹಳ ಖುಷಿಯಾಗತ್ತೆ ಅಂತದ್ದು ಕೇಳಿದ್ರೆ, ಒಂದು ಸಂಸ್ಥೆ ಮಾಡುವಷ್ಟು ದೊಡ್ಡ ಕೆಲಸವನ್ನ ಒಬ್ಬ ವ್ಯಕ್ತಿಯಾಗಿ ರಮಾನಂದ ಹೆಗಡೆ ಅವರು ಮಾಡ್ತಾ ಇದ್ದದ್ದು. ನಮ್ಮ ಸಮಾಜದ ಬಗ್ಗೆ ಕಾಳಜಿ, ಕಳಕಳಿ ಇದ್ದಾಗ ಮಾತ್ರ ಇದೆಲ್ಲ ಇಷ್ಟು ದೊಡ್ಡ ಕೆಲಸ ಮಾಡುವ ಸಾಧ್ಯ. ಪ್ರತಿ ದಿವಸ ಹವ್ಯಕ ಸಂಕ್ರಾಂತಿ ವೇದಿಕೆ ಮೂಲಕವಾಗಿ ಕಾರ್ಯಕ್ರಮ, ವಾರಕ್ಕೊಂದು ಉಪನ್ಯಾಸ, 250 ಉಪನ್ಯಾಸಗಳನ್ನ ಅವರು ಈ ವೇದಿಕೆ ಮೂಲಕವಾಗಿ ಮಾಡಿಸಿ ಅದರ ವಿಡಿಯೋ ದಾಖಲೀಕರಣ ಮಾಡಿ ಹವ್ಯಕ ಸಮುದಾಯಕ್ಕೆ ಕೊಟ್ಟಿದ್ರು ಹೇಳುವುದೇ ಬಹಳ ದೊಡ್ಡ ಸಾಧನೆಯಾಗಿ ನನಗೆ ಕಂಡಿತು. ಹಿಂಗಾಗಿ ಅವರ ಕೋರಿಕೆಯನ್ನ ಅಲ್ಲಗಳೆಯಲಾಗದೆ ಇವತ್ತು ನಿಮ್ಮ ಮುಂದೆ ನಾನು ಕುತ್ಕೊಂಡಿದ್ದೆ. ಹವ್ಯಕ ಮಾತಾಡಿದ್ರಕ್ಕೂ ಅಲ್ದ ರಮಾನಂದ ಹೇಳ್ರೆ? ಇವತ್ತು ನಾನು ಕೆಲವು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದದ್ದು ಹವ್ಯಕ ಸಮಾಜ ಸಂಸ್ಕೃತಿಯ ಬಗ್ಗೆ ಕೆಲವು ಸ್ಥೂಲವಾದಂತಹ ನೋಟಗಳನ್ನು ಕೊಡುವ ಪ್ರಯತ್ನ. ಸುಮಾರು ಕಳೆದ 17 ಶತಮಾನಗಳ ಕಾಲದಿಂದ ಕರ್ನಾಟಕವನ್ನ ತಾಯ್ನೆಲವನ್ನಾಗಿ ಮಾಡ್ಕೊಂಡು ಬೆಳ್ಕೊಂಡು ಬಂದಿರುವ ನಮ್ಮ ಹವ್ಯಕ ಸಮುದಾಯ ನಾಡಿನ ಮುಂದುವರಿದ ಸಾಮಾಜಿಕ ಪಂಗಡಗಳಲ್ಲಿ ಒಂದು ಹೇಳು ಪರಿಗಣಿತ ಆಜು. ಇದೊಂದು ಬಹಳ ಮುಖ್ಯವಾದಂತಹ ಸಮುದಾಯ ಹೇಳುವ ಪರಿಗಣನೆ ಎಲ್ಲ ಸಮಾಜಗಳ ಮಧ್ಯೆ ಇದೊಂದು ಬುದ್ಧಿವಂತ ಸಮುದಾಯ ಅನ್ನುವ ಹೆಗ್ಗಳಿಕೆ ಕೂಡ ಇದ್ದು, ಹೆಚ್ಚಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ, ಕೊಡಗು ಜಿಲ್ಲೆಗಳಲ್ಲಿ ಮತ್ತು ಕೇರಳದ ಕಾಸರಗೋಡಿನಲ್ಲಿ ಹರಡಿ ಹಂಚಿ ಹೋಗಿರುವಂತಹ ನಂಗಳ ಸಮುದಾಯ ನಮ್ಮ ಸಾಮಾಜಿಕ ಅಧ್ಯಯನದ ಸಂದರ್ಭದಲ್ಲಿ ಅನೇಕ ಉಪಸಂಸ್ಕೃತಿಗಳು ಎದುರಿಸ್ತಾ ಇರುವ ಪ್ರಶ್ನೆಯನ್ನ ಕೂಡ ನಮ್ಮ ಹವ್ಯಕ ಸಂಸ್ಕೃತಿನೂ ಎದುರಿಸ್ತಾ ಇದ್ವು. ಅದು ಈ ಪಂಗಡದ ಮೂಲದ ಪ್ರಶ್ನೆ. ಇದು ನಮ್ಮ ಮೂಲ ಯಾವುದು ಎಂತಕ್ಕೆ ಅಂದ್ರೆ, ಈ ಕರ್ನಾಟಕದ ದಕ್ಕನ್ ಪ್ರಸ್ಥಭೂಮಿಯ ಈ ಪ್ರದೇಶ ಪೀಠಭೂಮಿ, ಬಹಳ ಐತಿಹಾಸಿಕವಾಗಿ ಲಕ್ಷಾಂತರ ವರ್ಷಗಳ ಹಿಂದೆ ರೂಪುಗೊಂಡಿರುವಂತಹ ನೆಲ ಇದು. ಇದೊಂದು ಬಹಳ ಸುರಕ್ಷಿತವಾದ ಜಾಗ, ಕರ್ನಾಟಕದ ಈ ಪ್ರದೇಶ. ಹೀಗಾಗಿ ಬಹಳಷ್ಟು ಕಾಲದಿಂದ ನಮ್ಮ ಈ ನೆಲಕ್ಕೆ ವಲಸೆ, ಹೊರಭಾಗದಿಂದ ಜನರ ವಲಸೆ ನಿರಂತರವಾಗಿ ಬಂಜು ಹೇಳಿ ನಮ್ಮ ಸಾಮಾಜಿಕ ಅಧ್ಯಯನಗಳು ಹೇಳ್ತಾವೆ. ಹಾಗಾದ್ರೆ ಈ ಹವ್ಯಕ ಸಮುದಾಯದ ವಲಸೆ ಎಲ್ಲಿಂದ ಆಗಿಕ್ಕು ಹೇಳುವುದ್ರ ಬಗ್ಗೆ ರಾಶಿ ಅಧ್ಯಯನ ನಡೆದು, ಒಂದು ಅಧ್ಯಯನ ಎಂತ ಹೇಳ್ತು ಕೇಳಿದ್ರೆ, ಕದಂಬರ ಮಯೂರವರ್ಮನ ಕಾಲದಲ್ಲಿ ಯಜ್ಞಯಾಗಾದಿಗಳನ್ನ ನಡೆಸುವ ಕೆಲಸ ಮಾಡಲೆ ಅಹಿಚ್ಛತ್ರದಿಂದ ಈ ಬ್ರಾಹ್ಮಣರನ್ನ ಕರ್ಕೊಂಡು ಬಂದ ಹೇಳುದು ಒಂದು. ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇಲ್ಲಿ ಸಹ್ಯಾದ್ರಿ ಖಂಡ ಹೇಳು ಒಂದು ಕೃತಿ ಇದು, ಒಂದು ಕಾವ್ಯ ಇದು, ಬಹಳ ಹಳೆ ಕೃತಿ. ಸಹ್ಯಾದ್ರಿ ಖಂಡದಲ್ಲಿ ಬಹಳ ಸ್ಪಷ್ಟವಾದಂತಹ ಉಲ್ಲೇಖ ಈ ಹವ್ಯಕ ಸಮುದಾಯ ಹೊರಗಿನಿಂದ ಅಹಿಚ್ಛತ್ರದ ಭಾರತದ ಉತ್ತರ ಪ್ರದೇಶ ಭಾಗದ ಅಹಿಚ್ಛತ್ರದಿಂದ ಬಂದದ್ದು ಈ ಹವ್ಯಕ ಮೂಲ ಹೇಳುವಂಥದ್ದು ಒಂದು. ಎರಡನೇದು, ಈ ಹವ್ಯಕರ ಮಂತ್ರ ತಂತ್ರ ಬಹಳಷ್ಟು ತಿಗಳಾರಿ ಲಿಪಿಯಲ್ಲಿ ಬರ್ಕೊಂಡಿದ್ದು. ಅದೊಂದು ಕೋಡ್ ಲ್ಯಾಂಗ್ವೇಜ್. ಹವ್ಯಕರ
ಮಂತ್ರನ ಹವ್ಯಕ ಭಾಷೆಯಲ್ಲೇ ಬರ್ಕೊಂಡಿದ್ದಂತಹ ಲಿಪಿ ಅದು, ಹವ್ಯಕ ಭಾಷೆಯಲ್ಲಿರ್ತು. ಆ ಹವ್ಯಕ ಭಾಷೆಯ ಸ್ವರೋಚ್ಚಾರಣೆ ಮಲಯಾಳಿ ಭಾಷೆಯನ್ನ ಹೋಲೋದ್ರಿಂದ ಬುಕೆನನ್ ಅನ್ನುವಂತಹ ಒಬ್ಬ ವಿದೇಶಿ ಪ್ರವಾಸಿ ತನ್ನ ಪ್ರವಾಸಿ ಗ್ರಂಥದಲ್ಲಿ ಉತ್ತರ ಕನ್ನಡವನ್ನ ಆಳ್ತಾ ಇದ್ದಂತಹ ನಂದರಾಜ ತೆಲಂಗಾಣದ ಭಾಗದಿಂದ ಬ್ರಾಹ್ಮಣರನ್ನ ಕರ್ಕೊಂಡು ಬಂದ ಇಲ್ಲಿ ಹೇಳುವಂತಹ ಒಂದು ಉಲ್ಲೇಖ ಸಿಕ್ತು. ಕೇರಳದ ಎಮರಾಂದ್ರಿ ಬ್ರಾಹ್ಮಣರಿಗೆ ಮತ್ತು ಹವ್ಯಕರಿಗೆ ಸಾಂಸ್ಕೃತಿಕವಾಗಿ ಬಹಳಷ್ಟು ಸಾಮ್ಯ ಇದ್ದು, ಹೋಲಿಕೆ ಇದ್ದು ಹೇಳಿ ನಮ್ಮ ಆಂಥ್ರಪಾಲಜಿಕಲ್ ಸ್ಟಡೀಸ್ ಹೇಳ್ತು. ಈ ಎಲ್ಲ ಅಂಶಗಳ ಕಾರಣಕ್ಕೆ ಉತ್ತರ ಭಾರತದ ಮೂಲಕ್ಕಿಂತ ಹೆಚ್ಚು ದಕ್ಷಿಣ ಭಾರತದಲ್ಲೇ ಹವ್ಯಕರ ಮೂಲ ಇದ್ದನ ಹೇಳುವಂತಹ ಒಂದು ಸಂಶಯ ಕೂಡ ಕಾಡ್ತು. ಇವತ್ತಿಗೂ ನಮಗೆ ಖಚಿತವಾಗಿ ಇದೆ, ಹಿಂಗೆ ನಮ್ಮ ಹವ್ಯಕರ ಮೂಲ ಇದೆ ಹೇಳುವಂತಹ ಒಂದು ಗಟ್ಟಿ ಆಧಾರ ನಮಗಿನ್ನು ಸಿಕ್ಕಿದಿಲ್ಲ. ಹಾಗಿದ್ರೆ ಅಥವಾ ದಕ್ಷಿಣದ ಈ ಬ್ರಾಹ್ಮಣರಿಗೆಲ್ಲ ಇನ್ನೂ ಒಂದು ಮೂಲ ಉತ್ತರದಲ್ಲೇ ಇದ್ದೋ ಏನೋ ಹೇಳುವುದು ಒಂದು ಊಹೆ ಇದ್ದು. ಆದ್ರೆ ಹವ್ಯಕ ಹೇಳು ಹೆಸರು ಬಂದದ್ದು ಮಾತ್ರ ಹವ್ಯಕರಿಗೆ ಅದು ಹೈಗನಾಡಿಗೆ ಅಥವಾ ಹೈವೇಗೆ, ಹೈವೇ ಅಥವಾ ಪೈವೇ ಅಂತ ಏನ್ ಕಾಳ್ತಿದ್ವಲ್ಲ, ಹೈಗುಂದಾಳು ಕರೆತಂದ ಕಡೆ ಹೈವೇ ನಾಡಿಗೆ ಬಂದ ಮೇಲೆ ಮತ್ತು ಮತ್ತೊಂದು ಈ ಸಮುದಾಯದ ಕೆಲಸ ಹವ್ಯ ಕವ್ಯಗಳನ್ನ ಮಾಡುವ ಕಾರಣಕ್ಕೆ ಇವರು ಹವ್ಯಕರು ಅನ್ನೋದು. ಯಾಕಂತಂದ್ರೆ ಅವರ ಎಲ್ಲಿಂದನೇ ನಂಗ ವಲಸೆ ಬಂದವಾದಿಕ್ಕೂ ಇದರ ಉದ್ದೇಶ ಏನು ಅಂತಂದ್ರೆ ಬ್ರಾಹ್ಮಣ್ಯದ ಯಜನ ಯಾಜನ ಅಧ್ಯಯನ ಅಧ್ಯಾಪನ ಏನು ನಮ್ಮ ವರ್ಣ ವ್ಯವಸ್ಥೆ ಒಳಗೆ ಇತ್ತಲಿ ಆ ಕೆಲಸ ಮಾಡುವ ಹೇಳೇ ನಂಗ ಇಲ್ಲಿಗೆ ಈ ಭಾಗಕ್ಕೆ ವಲಸೆ ಬಂದವಾದದ್ರಿಂದ ಹವ್ಯ ಕವ್ಯಗಳನ್ನ ಮಾಡದ್ದಕ್ಕೆ ನಾವು ಹವ್ಯಕರು ಅನ್ಸ್ಕೊಂಡ ಹೇಳುವುದು ಒಂದು ಪೌರಾಣಿಕ ರೆಫರೆನ್ಸ್ ನಮಗೆ ಸಿಕ್ತು. ಆದ್ರೆ ಅದು ಹೆಚ್ಚು ಗಟ್ಟಿ ಅಲ್ಲ. ಸ್ಥಳನಾಮದಿಂದಲೇನೆ ಈ ಪಂಗಡಗಳ ಹೆಸರು ಬಪ್ಪದು ಹೆಚ್ಚು ಅಧ್ಯಯನಕ್ಕೆ ಒಳಗಾದದ್ರಿಂದ ನಮಗೆ ಪೈವೆ ಅಥವಾ ಹೈವ ಹೈಗುಂದ ಅಥವಾ ನಮ್ಮ ಏನು ಮೂಲ ನೆಲೆ ಹೇಳುವ ಒಂದು ನೆಲೆವನ್ನು ನಾವು ತೋರಿಸ್ತೀವಲ್ಲಿ ಅಲ್ಲಿಂದನೇ ನಮಗೆ ಈ ಹೆಸರು ನಮ್ಮ ಸಮುದಾಯಕ್ಕೆ ಬಂದಿತ್ತು. ಕ್ರಿಸ್ತಶಕ ಸುಮಾರು 6ನೇ ಶತಮಾನದಲ್ಲಿ ಒಂದು ಶಾಸನ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕಂಪ್ಲಿ ಹೇಳುವಲ್ಲಿ ಒಂದು ಶಾಸನ ಸಿಕ್ತು. ಆ ಶಾಸನದಲ್ಲಿ ಪೈವೆಯವರು ಅನ್ನುವಂತಹ ಶಬ್ದ ಮೊಟ್ಟ ಮೊದಲಿಗೆ ನಮಗೆ ಸಿಕ್ಕದ್ದು. ಪೈವೆಯವರು ಅದೇ ಹೈವೆಯವರು, ಹವ್ಯಕರು ಹೇಳಿ ಹೈಗರು ಆದಿಕು ಹೇಳೋದು ಒಂದು ಡೆರೈವೇಶನ್ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತು. ಈ ಸಮುದಾಯ ಹರಡ್ಕೊಂಡು ಜೀವನೋಪಾಯಕ್ಕಾಗಿ ಕೃಷಿಯನ್ನು ಕೂಡ ಅವಲಂಬಿಸಿ ಕೃಷಿಕ ವೈದಿಕ ಆಗಿ ರೂಪುಗೊಂಡಂತಹ ಸಮುದಾಯ. ಆರಂಭದಲ್ಲಿ ಶುರುನಲ್ಲಿ ಹವ್ಯಕರು ತಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನವನ್ನ ನಿಯಂತ್ರಣ ಮಾಡುವುದಕ್ಕೆ ಒಂದು ವ್ಯವಸ್ಥಿತವಾದ ಸಿಸ್ಟಮ್ ಅನ್ನ ವ್ಯವಸ್ಥೆಯನ್ನ ರೂಪಿಸಿಕೊಂಡಿದ್ದ. ಧಾರ್ಮಿಕತೆ ಹವ್ಯಕ ಸಮುದಾಯದ ವೈಶಿಷ್ಟ್ಯ. ಯಾವ ಕಾಲದಿಂದನೂ ಕೂಡ ಹವ್ಯಕರು ವ್ಯಾವಹಾರಿಕವಾಗಿ ಕೃಷಿಯನ್ನ ಮುಖ್ಯ ವೃತ್ತಿಯನ್ನಾಗಿ ಅವಲಂಬಿಸ್ಕೊಂಡಿದ್ರು ಕೂಡ ಆಂತರ್ಯದಲ್ಲಿ ಧಾರ್ಮಿಕತೆಯನ್ನ ಮತ್ತು ಧರ್ಮನಿಷ್ಠೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತಾವು. ಯಜ್ಞಯಾಗಗಳನ್ನ ನೆರವೇರಿಸಿಕೊಡುವುದೇ ಅವರ ಮೂಲ ಕಸಬಾಗಿತ್ತು ಹೇಳುವುದಕ್ಕೆ ಹವ್ಯಕರ ಅಡ್ಡೆಸರುಗಳ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತು. ಸಭಾಹಿತ, ಮಧ್ಯಸ್ಥ, ಯಾಜಿ, ಅವಭೃತ, ಭಟ್ಟ, ತಂತ್ರಿ, ಹೆಗಡೆ ನಮ್ಮ ಅಡ್ಡೆಸರುಗಳನ್ನ ನೋಡಿದ್ರೆ ಇವೆಲ್ಲವೂ ಯಾಜ್ಞಿಕರ ಕೆಲಸಗಳು. ಒಂದು ಯಜ್ಞ ಮಾಡುವಲ್ಲಿ ಅಥವಾ ಒಂದು ಯಾಗ ಮಾಡುವಲ್ಲಿ ಯಾರ್ಯಾರು ಅಗತ್ಯ ಇರ್ತ ಅವೆಲ್ಲ ಅಡ್ಡೆಸರುಗಳು ನಮ್ಮ ಹವ್ಯಕ ಸಮುದಾಯದಲ್ಲಿದ್ದ. ಹಿಂಗಾಗಿ
ಈ ಮೊದಲಿನ ವ್ಯವಸ್ಥೆ ಏನಿತ್ತು, ಸಭಾಹಿತ, ಮಧ್ಯಸ್ಥ, ಯಾಜಿ, ಅವಭೃತ, ಭಟ್ಟ ಇವೆಲ್ಲ ಇದ್ದಿದ್ವಲ್ಲಿ, ಹೆಗಡೆ ಇವೆಲ್ಲ, ಇದರಲ್ಲಿ ಭಟ್ಟ ಒಂದೇ ಆ ಉಳ್ಕೊಂಡು ಬಂದಿರುವ ಆ ಕೆಲಸ ಅಂದ್ರೆ ಅಡ್ಡೆಸರಿಗೆ ಮತ್ತು ಕೆಲಸಕ್ಕೆ ಹೋಲಿಕೆಯಾಗಿ ಇವತ್ತಿಗೂ ಇಪ್ಪು ಅಡ್ಡೆಸರು. ಉಳಿದವ್ ಯಾರಿಗೂ ಆಯಾ ಹೆಸರಿದ್ದಂಗೆ, ಅಡ್ಡೆಸರಿದ್ದಂಗೆ ಅವರ ಕೆಲಸ ಇವತ್ತು ನಿಗದಿತವಾಗಿ ಉಳ್ಕಂಜಿಲ್ಲ. ಅವೆಲ್ಲ ಕುಲದ ಅಥವಾ ಮನೆತನದ ಹೆಸರುಗಳಾಗಿ ಉಳ್ಕೊಂಡು ಬಂಜಿ. ಹೆಚ್ಚಾಗಿ ಕಡೆಗೆ ಕೃಷಿ ಕರ್ಮಕ್ಕೆ ಶಿಫ್ಟ್ ಆದಂತಹ ಹವ್ಯಕರು ಸ್ವಭಾವತಃ ಬೋಳೆಯರು, ಕಷ್ಟ ಸಹಿಷ್ಣುಗಳು, ಪ್ರಾಮಾಣಿಕರು, ಬುದ್ಧಿವಂತರು, ಅತಿಥಿ ಸತ್ಕಾರಕ್ಕೆ ಹೆಸರಾದವರು ಹೇಳಿ ಕೆನರಾ ಗ್ಯಾಜೆಟಿಯರ್ ಹೇಳ್ತು. ಕೆನರಾ ಗ್ಯಾಜೆಟಿಯರ್ ಆಫ್ ಬಾಂಬೆ ಪ್ರೆಸಿಡೆನ್ಸಿ ವಾಲ್ಯೂಮ್ 11, ಕೆನರಾ 1883, ಪಬ್ಲಿಷ್ಡ್ ಇನ್ 1883. ಇದು ಹೇಳ್ತು ಹವ್ಯಕ ಸಮುದಾಯದ ಬಗ್ಗೆ. ಅಲ್ಲೊಂದು ವಿವರವಾದಂತಹ ಡಿಸ್ಕ್ರಿಪ್ಷನ್ ಇತ್ತು. ಅದರಲ್ಲಿ ಇನ್ನು ಮುಂದೆ ಕೆಲವು ವಿವರಗಳನ್ನ ದಾಖಲಿಸಿಕೊಂಡ್ರೆ ಇವತ್ತಿನ ಹವ್ಯಕ ಸಮುದಾಯದ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂದರವನ್ನ ನಾವು ಸೃಷ್ಟಿ ಮಾಡ್ಕೊಂಡಂಗಾಗ್ತು. ಮೊದಲಿಂದ ಹವ್ಯಕರಲ್ಲಿ ಪುರುಷರು ಅಕ್ಷರಸ್ಥರು, ವೇದಾಧ್ಯಯನ ಮಾಡಿದವರ ಹವ್ಯಕರ ಮನೆಗಳೇ ಇದ್ದು. ಮಹಿಳೆಯರಿಗೆ ಪ್ರಾಚೀನ ಕಾಲದಲ್ಲಿ ವಿದ್ಯಾಭ್ಯಾಸದ ಅವಕಾಶ ಸಿಕ್ಕದಂಗೆ ಕಾಣ್ತಿಲ್ಲ. ಆದರೆ ಯಜ್ಞಗಳಲ್ಲಿ ಪುರುಷರಿಗೆ ಸಹಾಯ ಮಾಡಿಯೋ, ಪುರಾತನ ಪುರಾಣ ಕಥೆಗಳನ್ನ ಕೇಳ್ಕೊಂಡೋ ಅವಕ್ಕೆ ಸಕಲ ಕರ್ಮಗಳ ಮತ್ತು ಪುರಾಣ ಕಥೆಗಳ ಪರಿಚಯ ಇರ್ತಿತ್ತು. ಆದ್ರೆ ಇವತ್ತು ವಿದ್ಯಾವಂತರ ಸಂಖ್ಯೆ ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗಿ ಮುಕ್ತವಾದಂತಹ ಔದ್ಯೋಗಿಕ ಅವಕಾಶಗಳು ತೆರೆದ್ದು, ಹೀಗಾಗಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು, ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ಘಟಿಸ್ತಾ ಇದ್ದು. ಯಾವುದೇ ಒಂದು ಗತಿಶೀಲ ಸಮಾಜ, ಜೀವಂತ ಸಮಾಜ ಹೇಳ್ಕರೆಲಕ್ಕೂ ತನ್ನ ಸ್ಥಿತಿಯಿಂದ ಬೆಳವಣಿಗೆ ಹೊಂದಕಾರೆ ಪ್ರೇರಣೆ ಪಡೀತವೆ. ಬೇರೆ ಬೇರೆ ಕಡೆಯಿಂದ ಪ್ರೇರಣೆಗಳನ್ನ ಪಡ್ಕೊಳ್ತು. ಹವ್ಯಕ ಸಮಾಜ ಇಂತಹ ಪ್ರಸ್ತುತತೆಯನ್ನ ಸಾಧಿಸಿರುವುದು ತನ್ನ ವಿವಿಧ ಮಗ್ಗುಲುಗಳ ಮೂಲಕವಾಗಿ. ಇಲ್ಲಿ ಪ್ರಾದೇಶಿಕವಾದಂತಹ ಸಮುದಾಯಗಳ ಜೊತೆಗಿನ ಸಹಬಾಳ್ವೆ, ಹವ್ಯಕ ಸಮುದಾಯದ ಇರವನ್ನ, ಅಸ್ತಿತ್ವವನ್ನ ನಿರ್ಧರಿಸಿದ್ದು ನಮಗೆ ಕಂಡುಬತ್ತು. ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕ ಸಮುದಾಯದ ಆಚರಣೆಗಳಲ್ಲಿ ಎಷ್ಟೋ ಅಲ್ಲಿಯ ಮೂಲ ನಿವಾಸಿಗಳ ಆಚರಣೆಯ ಪ್ರಭಾವ ಇಪ್ಪದನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ಯಜ್ಞಯಾಗಾದಿಗಳು ಅಥವಾ ಧಾರ್ಮಿಕ ಕೆಲಸಗಳನ್ನ ಬಿಟ್ಟರೆ ಆರಂಭದಲ್ಲಿ ಹವ್ಯಕ ಸಮುದಾಯ ನೆಚ್ಕೊಂಡದ್ದು ಕೃಷಿ ರಂಗವನ್ನು, ಕೃಷಿಯನ್ನು. ಅದರಲ್ಲಿಯೂ ತೋಟದ ಕೃಷಿಯಲ್ಲಿ ತಜ್ಞರಾದ ಹವ್ಯಕರು ವಿಶೇಷ ಪ್ರಗತಿಯನ್ನ ಸಾಧಿಸಿದ್ದು ಕೂಡ ನಮಗೆ ಇತಿಹಾಸದಲ್ಲಿ ಕಂಡುಬತ್ತು. ಫಲವತ್ತಾದ ಬಯಲುಗಳಲ್ಲಿ ಮಾತ್ರ ಅಲ್ಲ, ಗುಡ್ಡ ಕಾಡು ಮೇಡುಗಳಲ್ಲಿ ಕೂಡ ಕೃಷಿ ಭೂಮಿಯನ್ನ ನಿರ್ಮಿಸಿದ ಭಗೀರಥರು ಇವರು. ಶಿವರಾಮ್ ಕಾರಂತರ ಬೆಟ್ಟದ ಜೀವಾಳು ಕಾದಂಬರಿ ಒಳಗೆ ಅಲ್ಲೊಬ್ಬ ಗೋಪಾಲಯ್ಯಾಳು ಮಾಮ ಸಾಹಸಿ ಭತ್ತ. ನನ್ಗೆ ಆ ಪಾತ್ರ ನೋಡಿದಾಗೆಲ್ಲ ಬಹುಶಃ ಹವ್ಯಕ ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ ಈ ವ್ಯಕ್ತಿಯತ್ವವನ್ನ ಕಾರಂತರು ಆ ಕಾದಂಬರಿ ಒಳಗೆ ತಂದಿರೋಳೆ ನನಗೆ ಕಾಣ್ತು. ಅಂದ್ರೆ ಬಹಳ ಕಷ್ಟಪಟ್ಟು, ಬಹಳ ಒಂದೊಂದು ಊರಿನಲ್ಲಿರೋ ತೋಟ ನೋಡಿದ್ರೆ ನಮ್ಗೆ ಗೊತ್ತಾಗ್ತು ಎಷ್ಟು ಶ್ರಮ ಇದ್ದು ಅದ್ರ ಹಿಂದೆ. ಆ ತೋಟ ಗುಡ್ಡ ಕಡಿದು ತೋಟ ಮಾಡುವ ಕೆಲಸದಲ್ಲಿ ಅದನ್ನ ಮಾಡ್ಕೊಂಡು ಬಂದವು. ಅಡಕೆ ತೋಟಕ್ಕೆ ಅಂಚು ಕಟ್ಟದ ಹಂಗೆ ತೆಂಗಿನ ಮರಗಳು, ಅಡಕೆ ಮರವನ್ನ ಆಶ್ರಯಿಸಿದ ಕಾಳುಮೆಣಸು, ವೀಳ್ಯದೆಲೆ ಬಳ್ಳಿ, ತೋಟದ ಎಲ್ಲಾ ಕಡೆ ಬಾಳೆ, ಕೊಕ್ಕೋ, ಯಾಲಕ್ಕಿ, ಹೀಗೆ ಹಲವಾರು ವೈವಿಧ್ಯಮಯವಾದಂತಹ ತೋಟಗಾರಿಕೆಯ ಬೆಳೆಗಳಿಂದ ಕೂಡಿದ ತೋಟವನ್ನ ನಿರ್ಮಿಸಿ ಅದರ ಉತ್ಪನ್ನದ
ಅದರ ಉತ್ಪನ್ನವೇ ಮುಖ್ಯವಾದಂತಹ ಜೀವನಾಧಾರವಾಗಿ ಬದುಕು ಕಟ್ಕೊಂಡವು ನಿಜವಾದ ಅರ್ಥದಲ್ಲಿ ಕಷ್ಟ ಸಹಿಷ್ಣುಗಳೇ ಹವ್ಯಕರು. ಅಡಿಕೆ ತೋಟ ಹವ್ಯಕರ ವೈಶಿಷ್ಟ್ಯ ಈಗಾಗಲೇ ನಾ ಹೇಳಿದ್ನಲ್ಲಿ ಸುಮಾರು 18 ಲಕ್ಷ ಟನ್ ಅಡಿಕೆಯನ್ನ ಹವ್ಯಕರು ಉತ್ಪಾದನೆ ಮಾಡ್ತಾ ಇವತ್ತು ಹೇಳಿ ಒಂದು ಲೆಕ್ಕ ಸಿಕ್ತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 40 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, ಈಗ ಅದು ಜಾಸ್ತಿ ಆಯಿತು, ಇದು ಸ್ವಲ್ಪ ಹಳೆ ಲೆಕ್ಕ, ಅಡಿಕೆ ಬೆಳೆಯನ್ನ ಬೆಳೆಯುವ ಸಮುದಾಯ ಸುಮಾರು 16 ಕೋಟಿ 1,600 ಕೋಟಿ ರೂಪಾಯಿಗಳ ಅಡಿಕೆ ವಹಿವಾಟು ಹವ್ಯಕರದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಡಿಕೆಯನ್ನ ಉತ್ಪಾದನೆ ಮಾಡುವ ಹವ್ಯಕದು ಸಮುದಾಯ. ಒಂದು ಅಡಿಕೆ ಒಂದು ಮುಖ್ಯ ವಾಣಿಜ್ಯ ಬೆಳೆಯಾದದ್ರಿಂದ ಅದಕ್ಕೆ ಬೆಲೆಯೂ ಆವಾಗ ಏರ್ಪೇರಾದ್ರೂ ಕೂಡ ಒಂದು ಮೌಲ್ಯ ಅದಕ್ಕೆ ಇದ್ದದ್ರಿಂದ ಹವ್ಯಕ ಸಮುದಾಯಕ್ಕೆ ಒಂದು ಮರ್ಯಾದೆಯುತವಾದಂತಹ ಬದುಕು ಮಾಡಲಿಕ್ಕೆ ಎಂತ ಬೇಕೋ ಅದು ಎಲ್ಲ ಸಿಕ್ತಿತ್ತು. ಹಂಗೇಳಿ ಬಹಳ ತೀರಾ ಚಿಕ್ಕ ಹಿಡುವಳಿಯ ಹವ್ಯಕ ಸಮುದಾಯಗಳು ಕೂಡ ಗೌರವಯುತವಾದಂತಹ ಬದುಕು ಮಾಡುವೆ. ಬಹಳ ಸಣ್ಣ ಹಿಡುವಳಿ, ಯಾಕೆಂದ್ರೆ ನಮ್ಮ ಘಟ್ಟದ ಕೆಳಗೆ ಕರಾವಳಿ ಬದಿಗೆ ಜಮೀನ್ದಾರರುಗಳು ಇರ್ತಿಲ್ಲ, ಬಹಳ ಸಣ್ಣ ಸಣ್ಣ ಹಿಡುವಳಿಗಳಿರ್ತು. ಅದರಲ್ಲೇ ಬೆಳೆದಂತಹ ಬೆಳೆಯನ್ನ, ಅಡಿಕೆಯನ್ನ ಮುಖ್ಯವಾದಂತಹ ಬೆಳೆಯಾಗಿ, ಮತ್ತೆ ಅದಕ್ಕೆ ಆ ಅಡಿಕೆ ಮರಗಳಿಗೆ ಆಶ್ರಯಿಸಿದಂತಹ ವೀಳ್ಯದೆಲೆ ಬಳ್ಳಿ ಇರ್ಲಿಕ್ಕೂ, ಮೆಣಸು, ಕಾಳು ಮೆಣಸು ಇರ್ಲಕ್ಕೂ, ಏಲಕ್ಕಿ ಇರ್ಲಕ್ಕೂ, ಬಾಳೆ ಆಗ್ಲಕ್ಕೂ, ಕೊಕ್ಕೋ ಆಗ್ಲಕ್ಕೂ, ಕಡೆಗೆ ಬಂದಂತಹ ವೆನಿಲಾ ಆಗಿರ್ಲಕ್ಕೂ, ಹೀಗೆ ಕಾಲ ಕಾಲಕ್ಕೆ ಯಾವ್ಯಾವ ಕೃಷಿ ಒಳಗೆ ತೋಟದ ಆಶ್ರಯದಲ್ಲಿ ಬೆಳೆಯುವಂತಹ ಕೃಷಿ ಆಶ್ರಿತ ಬೆಳೆಗಳನ್ನ ಬೆಳೆದು ಅದರ ಆದಾಯದಿಂದ ಮರ್ಯಾದೆಯುತವಾದಂತಹ ಬದುಕನ್ನ ಬದುಕುವಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನ ಹವ್ಯಕರು ಮಾಡ್ಕೊಂಡು ಬಂದ್ರಲ್ಲಿ. ದೊಡ್ಡ ಹೊಡೆತ ಬಿದ್ದದ್ದು ಹವ್ಯಕ ಸಮುದಾಯಕ್ಕೆ ಕೇರಳ, ಅಸ್ಸಾಂ ಬದಿಗೆಲ್ಲ ಅಡಿಕೆ ಅದು ಗುಡ್ಡದ ಬೆಳೆಯಾಗಿ, ಬೆಟ್ಟದ ಬೆಳೆಯಾಗಿ ಸಿಕ್ಕಾಪಟ್ಟೆ ಮಾರ್ಕೆಟ್ಟಿಗೆ ಲಗ್ಗೆ ಇಟ್ಟಾಗ ಒಂದು, ಎರಡನೇದಾಗಿ ಹೊರದೇಶಗಳಿಂದ ಅಡಿಕೆಯನ್ನ ಆಮದು ಮಾಡ್ಕೊಂಬಲೆ ಶುರು ಮಾಡಿದ್ಮೇಲೆ ಅಡಿಕೆ ದರ ಬಿದ್ದೋತು ಹೇಳೋ ಕಾರಣಕ್ಕೆ ಹವ್ಯಕ ಸಮುದಾಯ ಕಂಗಾಲಾದ ಸಂದರ್ಭಗಳು ರಾಶಿ ಇದ್ದದು. ರಾಶಿ ಸಂದರ್ಭದಲ್ಲಿ ಹಂಗಾಗಿ ಆಗ ಆತ್ಮಹತ್ಯೆ ಮಾಡ್ಕೊಂಡು ಕುಟುಂಬಗಳು ಎಷ್ಟು, 100 ಕುಟುಂಬಗಳು ದಾರಿ ಮೇಲೆ ಬಿದ್ದ, ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಂಡು ಹೋದಂತಹ ಕುಟುಂಬಗಳ ರಾಶಿ ಇದ್ದು. ಆಮೇಲೆ ವೆನಿಲಾ ಬಂತು, ಅದನ್ನ ಆಶ್ರಯಿಸಿದ, ಅದು ಕೂಡ ಮುಗುರಿಸಿ ಹೋತು, ಅದಕ್ಕೂ ಬೆಲೆ ಹೋಗುತ್ತೆ. ಅಡಿಕೆ ಜೊತೆಗೆ ನಮ್ಮ ಹವ್ಯಕರ ಇನ್ನೊಂದು ಮುಖ್ಯವಾದಂತಹ ಬೆಳೆ ಭತ್ತ. ಭತ್ತ ಬೆಳೆಯುವಲ್ಲಿ ನಮ್ಮ ಸಮುದಾಯದ ಬಹಳ ದೊಡ್ಡ ಸಮಸ್ಯೆ ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಸ್ವಂತಕ್ಕೆ ಕೆಲಸ ಪೂರೈಸಿಕೊಳ್ಳಲಿಕ್ಕೆ ಆಗದೆ ಇರುವಂತಹ ಅಸಹಾಯಕತೆ, ವಿಪರೀತವಾಗಿ ಏರ್ತಾ ಇರುವಂತಹ ಕೂಲಿಯ ದರ ಮತ್ತು ಉತ್ಪಾದನಾ ವೆಚ್ಚ. ಈ ಕಾರಣದಿಂದ ಹವ್ಯಕ ಕೃಷಿ ರಂಗ ಇವತ್ತು ದಿನದಿಂದ ದಿನಕ್ಕೆ ಕುಸಿತಾ ಇದ್ದು. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ರಮಾನಂದ ಹೆಗಡೆ ಅವರು ಹೇಳ್ತಾ ಇದ್ರು, ಅದನ್ನ ಈ ಔದ್ಯೋಗಿಕ ಕಾರಣಕ್ಕೆ ಊರುಗಳಿಂದ ಅಥವಾ ಹಳ್ಳಿಗಳಿಂದ ವಲಸೆ ಬಂದಂತಹ ಯುವ ಸಮುದಾಯ ತಿರುಗಿ ಅಲ್ಲಿಗೆ ಹೋಗಲಿಕ್ಕೆ ಆಗದೇ ಇದ್ದ ಅಸಹಾಯಕತೆಯಿಂದಾಗಿ ದೂರ ಆದದ್ರಿಂದ ಅಲ್ಲಿಯ ಕೃಷಿ ಭೂಮಿ ಪಡ ಬೀಳುವುದಕ್ಕೆ ಶುರುವಾತು. ಒಂದು ಕಾಲದಲ್ಲಿ ರಾಶಿ ಜನ ಮಕ್ಕ ಇರ್ತಿದ್ದ, ಮನೆಯಲ್ಲಿ ದುಡಿತಿದ್ದ, ಬೆಳೆ ಬರ್ತಿತ್ತು, ಎಲ್ಲ ಭೂಮಿ ಸಾಗಾಗ್ತಿತ್ತು. ಆದ್ರೆ ಬರ್ತಾ ಬರ್ತಾ ಇದು ಸಾಧ್ಯ ಆಯ್ತಿಲ್ಲ. ಆಗ ಊರಲ್ಲಿದ್ದವು ಹಿರಿಯರು ಎಂತ ಮಾಡುದ, ಒಕ್ಕಲ್ ತಗೊಂಡು ಕೆಲಸಗಾರನ್ ತಗೊಂಡು ಜಮೀನ್ ನಡೆಸೋ ಪ್ರಯತ್ನ ಮಾಡುದ. ಆದ್ರೆ ಅದು ಬಹಳ ದಿವಸ ಸಾಧ್ಯ ಆಯ್ದಿಲ್ಲ. ಹಿಂಗಾಗಿ ಈ ಕೃಷಿ ಹಾಗಿದ್ರೆ ಸರ್ಕಾರದಿಂದ ಏನಾದ್ರೂ ಕೃಷಿಕರಿಗೆ ಸಹಾಯ ಸಿಗ್ತಾ ಕೇಳಿದ್ರೆ, ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಂಡ
ಅದು ಸರ್ಕಾರದ ಬೆಂಬಲ ಬೆಲೆ ಬಂತು, ಅದು ಆಟ ಕುಂಟು ಲೆಕ್ಕಕ್ಕೆಲ್ಲ ಹೇಳುವಂಗಾತು. ಸಹಕಾರಿ ಸಂಘಟನೆಗಳು ಏನಾದ್ರೂ ಸಹಾಯ ಮಾಡಿರುವ ಕೇಳಿದ್ರೆ ಅದು ಹವ್ಯಕರ ಕಷ್ಟಕ್ಕೆ ಎರವಾತು ಹೇಳುವುದು ಕೃಷಿಕರಿಗೆ, ಹವ್ಯಕ ಕೃಷಿಕರಿಗೆ ಒದಗಿದಂತಹ ಬಹಳ ದೊಡ್ಡ ಆಘಾತ. ಸ್ವಂತ ದುಡಿಮೆ, ಉತ್ಪಾದನಾ ವೆಚ್ಚದ ನಿಯಂತ್ರಣ ಇವೆರಡು ಮಾಡಿದ್ರೆ ಇವತ್ತಿಗೂ ಹವ್ಯಕ ಕೃಷಿ ರಂಗ ಸ್ವಾಭಿಮಾನಿ ಅಪ್ಪಲು ಸಾಧ್ಯ ಇದ್ದು, ಇಲ್ಲೇ ಹೇಳಲ್ಲ, ಆಗ್ತಿಲ್ಲ, ಪೂರಾ ಮುಚ್ಚೋತೋಳಲ್ಲ. ಆದ್ರೆ ಈಗ ನಮ್ಮ ಸಮುದಾಯ ಆ ಕೃಷಿಯನ್ನ ಹೊಸ ತಲೆಮಾರು, ಅದರಲ್ಲೂ ನ್ಯೂ ಜನರೇಷನ್ ಹೇಳಿ ಏನ್ ಕರೆಯುತ್ತ, ಕೃಷಿ ನೆಲವನ್ನ ಬಿಟ್ಟು ಬಹಳ ದೂರ ವಲಸೆ ಬಂದದ್ದಕ್ಕೆ ಎಲ್ಲೋ ಒಂದು ಕಡೆಗೆ ಅದರ ಜೊತೆಗಿನ ನಂಟು, ತಂತು, ಪಟ್ಟಾಜು ಅದು ಮುಂದೆ ಯಾವ ಕಾಲಕ್ಕೆ ಕೂಡುಬತ್ತೋ ಹೇಳ ಕಾಯುವ ಒಂದು ಸಂದರ್ಭ ಇದ್ದು. ಕೃಷಿ ರಂಗದ ನಂತರ ಸಾಂಸ್ಕೃತಿಕವಾಗಿ ಹವ್ಯಕ ಸಮುದಾಯ ನೆಚ್ಚಿಕೊಂಡದ್ದು ಕಲಾರಂಗವನ್ನ, ಅದರಲ್ಲಿಯೂ ಮುಖ್ಯವಾಗಿ ಯಕ್ಷಗಾನ. ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಹವ್ಯಕ ಸಮುದಾಯದ್ದು ಯಕ್ಷಗಾನಕ್ಕೆ. ಹವ್ಯಕ ಶಬ್ದದ ಜೊತೆಗೆ ಕಲೆ ಹೇಳ ಬಂದ ಕೂಡಲೇ ನಮಗೆ ನೆನಪಪ್ಪುದು ಯಕ್ಷಗಾನ. ಆ ಯಕ್ಷಗಾನ ಕ್ಷೇತ್ರದ ಕೃಷಿಯಲ್ಲಿ ಕೂಡ ಹವ್ಯಕರು ಎಷ್ಟೆಷ್ಟು ಕಷ್ಟ, ಎಷ್ಟು ಸಾಧನೆಯ ಹಾದಿ ಒಳಗೆ ಎಷ್ಟು ಕಲ್ಲು ಮುಳ್ಳುಗಳನ್ನ ಎಡವಿದ್ದ ಹೇಳುವುದನ್ನ ಗಮನಿಸಿದ್ರೆ ಅದು ಬಹಳ ಸರಳವಾದ ಹಾದಿ ಅಲ್ಲಾಗಿತ್ತು. ನಮ್ಮಲ್ಲಿ ಅನೇಕ ಹವ್ಯಕರು ಆತ್ಮಕಥೆಗಳನ್ನ, ಯಕ್ಷಗಾನ ಕಲಾವಿದರ ಆತ್ಮಕಥೆಗಳನ್ನ ಬರೆದ. ಕೆರೆಮನೆ ಶಿವರಾಮ್ ಹೆಗಡೆ ಅವರ ಯಕ್ಷಗಾನ ರಂಗಸ್ಥಳ ಆದಿತ್ತು, ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ನಿಮ್ಮ ಚಿಟ್ಟಾಣಿ ಆದಿತ್ತು, ಮೊನ್ನೆ ಬಂದ ಕೊಂಡಲ್ಕುಡಿ ಅವರ ಆತ್ಮಕಥೆ ಆಗ್ಲಕ್ಕು, ಆಟದ ಮೇಳ ಹೇಳಿ ಆ ಮೇಳದ ಯಜಮಾನಕ್ಕೆ ಮಾಡುವುದು ಎಷ್ಟು ಕಷ್ಟ ಹೇಳಿ ಬಂದಂತ ಕೃತಿ ಆದಿತ್ತು. ರಾಶಿ ಹವ್ಯಕರು ಯಕ್ಷಗಾನ ಕಲಾವಿದರು ಆತ್ಮಕಥೆಗಳನ್ನ ಬರೆದ ನಮ್ಮಲ್ಲಿ, ಅಥವಾ ನಿರೂಪಣೆ ಮಾಡಿ ಬರೆಸ್ದ. ಅದರಿಂದ ನಗೋಕೆ ಒಂದು ದಾಖಲಾತಿ, ನಮ್ಮ ಹವ್ಯಕ ಸಮುದಾಯ ಕಲಾರಂಗದಲ್ಲಿ ಎಷ್ಟು ಏಳು ಬೀಳುಗಳನ್ನ, ಕಷ್ಟಗಳನ್ನ ಸಹಿಸ್ಕೊಂಡು ಅದನ್ನ ಕಲೆಯನ್ನ ಆರಾಧಿಸ್ತಾ ಬಂಜ. ಅದು ಆರಾಧನೆ, ನಿಜವಾಗಿ ಯಕ್ಷಗಾನ ಆರಾಧನಾ ಮೂಲವಾದ ಕಲೆ. ಅದನ್ನ ಆರಾಧನಾ ಮೂಲವಾಗಿಯೇ ಉಳಿಸ್ಕೊಂಡು ಬಂದವರಲ್ಲಿ ಮುಖ್ಯವಾದವು ಹವ್ಯಕರು. ಅದನ್ನ ನಾವು ಗಮನಿಸ್ತೇವೆ. ಅದ್ ಮತ್ತೆ ಬರೀ ದೇಶ ಒಂದೇ ಅಲ್ಲ, ವಿದೇಶದಲ್ಲಿ ಕೂಡ ನಮ್ಮ ಹವ್ಯಕರ ಯಕ್ಷಗಾನದ ಛಾಪು ಬಿದ್ದಿದ್ದನ್ನ ನಂಗ ನೋಡ್ತ. ಮೊದಲು ಸ್ವಾಂತ ಸುಖಾಯ, ನಂಗಳ ಖುಷಿಗಾಗಿ ನಂಗ ವೇಷ ಮಾಡ್ತಾ ಅಥವಾ ಆಟ ಮಾಡ್ತಾ ಹೇಳ್ತಾ ಇದ್ದಂತದ್ದು ಕಡೆಗೆ ಬರ್ತಾ ಬರ್ತಾ ವಾಣಿಜ್ಯೀಕರಣವಾಗಿ, ಮೇಳದ ಮೂಲಕವಾಗಿ, ತಿರುಗಾಟದ ಮೂಲಕ ಪ್ರೇಕ್ಷಕರನ್ನ ರಂಜಿಸುವ ಒಂದು ಕಲೆಯಾಗಿ ಎಷ್ಟು ಹವ್ಯಕರ ಮೇಳಗಳು ಇದ್ದ. ನಂಗ ಯಕ್ಷಗಾನ ಅಕಾಡೆಮಿಯ ವಿಶ್ವಕೋಶದ ಒಂದು ಸಂಪಾದಕ ಆಗಿ ನಾನು ಇದ್ದದ್ದಕ್ಕೆ ಯಕ್ಷಗಾನ ಮೇಳಗಳು ಎಷ್ಟಿದ್ದು ಹೇಳಿ ಒಂದು ಹಳೆ ಕಾಲದಿಂದ ಹೇಳ್ಕೊಂಡು ಲೆಕ್ಕ ತೆಗೆದ್ರೆ ಅದರಲ್ಲಿ ಮುಕ್ಕಾಲು ಪಾಲು ಹವ್ಯಕರ ಮೇಳಗಳು, ಹವ್ಯಕರೇ ಯಜಮಾನರು, ಹವ್ಯಕರೇ ಪಾತ್ರಧಾರಿಗಳು, ಮುಖ್ಯ ಪಾತ್ರಧಾರಿಗಳು, ಹವ್ಯಕರ ಮೇಳಗಳು, ಮುಕ್ಕಾಲು ಪಾಲು ಮೇಳಗಳು. ಸುಮಾರು 1600 ಮೇಳಗಳಲ್ಲಿ 1000 ಮೇಳಗಳು ಹವ್ಯಕರದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ, ಕಲಾರಂಗದಲ್ಲಿ ಹವ್ಯಕರ ಕೊಡುಗೆ ಇದ್ದದನ್ನ ನಂಗ ಕಾಣ್ತ. ಅದು ಮೂಡ್ಕಣಿ ನಾರಾಯಣ ಹೆಗ್ಡೆ, ಕೆರೆಮನೆ ಗಜಾನ್ ಹೆಗ್ಡೆ, ಕೆರೆಮನೆ ಶಿವರಾಮ್ ಹೆಗ್ಡೆ, ಮೂರೂರು ದೇವರೇ ಹೆಗ್ಡೆ ಅವರಿದ್ರು, ದೇರಾಜ ಸೀತಾರಾಮಯ್ಯನವರು, ಕಿರಿಕಾಡು ಮಾಸ್ತರ್ ವಿಷ್ಣು ಭಟ್ರು. ಕಿರಿಕಾಡು ಮಾಸ್ತರ್ ವಿಷ್ಣು ಭಟ್ರಂತವ್ರು ಸುಮಾರು ಒಂದು 300 ಯಕ್ಷಗಾನ ಪ್ರಸಂಗ ಬರೆದಂತಹ ಪ್ರತಿಭೆ ಅವರು. ದೇರಾಜೆಯವರು ರಾಮಾಯಣ, ಮಹಾಭಾರತ ಎಲ್ಲವನ್ನ ತಮ್ಮದೇ ಆದ ರೀತಿ ಒಳಗೆ ನಿರೂಪಣೆ ಮಾಡಿದ್ರು. ಶೇಣಿ ಗೋಪಾಲಕೃಷ್ಣ ಭಟ್ರಂತೂ ಯಕ್ಷಗಾನದ ದೊಡ್ಡ ದಂತಕಥೆ. ಹಿಂಗ್ ಹೆಸರು ಹೇಳ್ಕತ್ತ ಹೋದ್ರೆ ಅದೇ ಒಂದು ತಾಸಿನ ಮ್ಯಾಲಿನ ಉಪನ್ಯಾಸ ಆಗ್ತು ಯಕ್ಷಗಾನ ರಂಗಕ್ಕೆ ಹವ್ಯಕರ ಕೊಡುಗೆ ಹೇಳುವುದೇ. ಹಾಗಾಗಿ ನಾನು ಕೆಲವು ವಲಯಗಳನ್ನ ಸೂಚಿಸ್ತಾ ಹೋಗ್ತೇನೆ ಅಷ್ಟೇ. ನನಗೆ ಬಹಳ ಡಿಟೇಲ್ ಆಗಿ ವಿವರವಾಗಿ ಮಾತಾಡುವಷ್ಟು ಸಮಯ ಇಲ್ಲಿ ಸಿಗ್ತಿಲ್ಲ.
ಹಾಗೆ ಹವ್ಯಕರು ಯಕ್ಷಗಾನ ಕಲಾವಿದರಾಗಿ ರಂಗದ ಮೇಲೆ ಎಷ್ಟು ಮಿಂಚಿದ, ಹಿಮ್ಮೇಳದಲ್ಲಿ ಆ ಆ, ಬಹಳ ದೊಡ್ಡ ಆ, ಕಲಾವಿದರ ಗುಂಪಿದ್ದು, ಬಹಳ ದೊಡ್ಡ ಟೀಮ್ ಇದ್ದು ನಮ್ಮ ಹಿಮ್ಮೇಳದಲ್ಲಿ ಕೂಡ. ಆ ಇಷ್ಟೆಲ್ಲ ಕಲಾಸಿದ್ಧಿ ಪ್ರಸಿದ್ಧಿಯ ಜೊತೆಗೆ ಉಚ್ಛ್ರಾಯಕ್ಕೆ ಏರ್ತು ಯಕ್ಷಗಾನ. ಊರೂರಲ್ಲಿ ಹವ್ಯಕರು ಯಕ್ಷಗಾನ ಮೇಳ ಕಟ್ಟದ. ಇವತ್ತು ಯಕ್ಷಗಾನದ ಸ್ಥಿತಿಗತಿ ಏನಾಯ್ತು ಹಂಗಿದ್ರೆ ಹೇಳುವುದನ್ನ ನೋಡಿದ್ರೆ ಬಹಳ ಆತಂಕದ ಸನ್ನಿವೇಶನೇ ಇದ್ದು. ಈಗ ಮತ್ತೆ ಯಕ್ಷಗಾನಕ್ಕೆ ಒಂದು ಹೊಸ ಆ ಮೌಲ್ಯ, ತಾರಾ ಮೌಲ್ಯ ಬರ್ತಾ ಇದ್ದು. ಆದ್ರೆ ಮಧ್ಯದಲ್ಲಿ ಒಂದು ಬಾರಿ ಉದಯೋನ್ಮುಖ ನಟರ ಕೊರತೆ ಕಂಡಿತು. ಕಲಾವಿದರು ಬರೀ ಅಂಧಾನುಕರಣೆ ಮಾಡ್ಕೊಂಡು ಯಾರನ್ನೋ ಅನುಕರಣೆ ಮಾಡುವುದರಲ್ಲೇ ಖುಷಿ ಪಟ್ಟ ಹೊರತು ಸ್ವತಂತ್ರವಾದ ಕಲಾ ಸಿದ್ಧಿಯನ್ನ ಅಥವಾ ತನ್ನತನವನ್ನ ತೋರ್ಸ್ಕೊಂಬ್ಲೆ ಯಾವ ಕಲಾವಿದರ ಹೆಸರು ಹೇಳೋಳು ನಾವು ಈಗ ಹುಡುಕಕ್ಕಾಗ್ತು. ಮತ್ತೆ ಬೇಕಾದ ಅಭ್ಯಾಸ, ಒಂದು ಯಕ್ಷಗಾನದ ಶಿಸ್ತಿಗೊಳಪಟ್ಟು ಒಂದು ಪರಿಪೂರ್ಣ ಅನಿಸುವಂತಹ ಅಭ್ಯಾಸದ ಕೊರತೆ ಕೂಡ ನಮಗೆ ಸಾಕಷ್ಟು ಕಾಡ್ತು. ಮೊನ್ನೆ ನಾನು ಕೊಂಡರ್ಕುಳಿ ಅವರ ಆತ್ಮಕಥೆ ಓದ್ತಾ ಇದ್ದಿದ್ದೆ. ಅವರು ಅದನ್ನ ಅವರು ಹೇಳ್ತರು ಅದನ್ನ ಎಷ್ಟು ಹೊಸತನವನ್ನ ತಪ್ಪುದು ಎಷ್ಟು ಕಷ್ಟ ಯಕ್ಷಗಾನದಲ್ಲಿ ಎಂತಕ್ಕೆ ಕೇಳಿದ್ರೆ ಆ ತರದ ದೃಷ್ಟಿಕೋನ ನಮ್ಮಲ್ಲಿ ಕಾಣ್ತಿಲ್ಲ ಹೇಳಿ ಅವರು ಕೂಡ ಬರೆದ್ರು ಅದರಲ್ಲಿ. ಇನ್ನೊಂದು ಕ್ಷೇತ್ರ ಸಂಸ್ಕೃತಿ ಸಂಬಂಧಪಟ್ಟ ಹಾಗೆ, ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹವ್ಯಕರ ಕೊಡುಗೆ ಬಹಳ ದೊಡ್ಡದಿದ್ದು. ಯಕ್ಷಗಾನ ಆತು, ತಾಳ್ಮದ್ಲೆ ಆತು, ಅದಕ್ಕೆ ಪರ್ಯಾಯವಾಗಿ ಹವ್ಯಕ ಸಂಸ್ಕೃತಿ ಶೋಧ ಮಾಡ್ಕೊಂಡ ಇನ್ನೊಂದು ಕಲಾರಂಗ ಯಾವುದು ಅಂತಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಹಿಂದೆ ಯಕ್ಷಗಾನವನ್ನ ರಾತ್ರಿ ಬೆಳಗುವರೆಗೆ ಮಾಡ್ತಿದ್ದ, ನೋಡ್ತಿದ್ದ, ಟೆಂಟನ್ ಮೇಳದ ಆಟ ನೋಡ್ತಿದ್ದ. ಹಾಗೆ ಈಗ ಹಿಂದೂಸ್ತಾನಿ ಸಂಗೀತವನ್ನ ರಾತ್ರಿ ಬೆಳಗುವರೆಗೆ ಕೇಳುವಂತಹ ಒಂದು ಅಭಿರುಚಿಯನ್ನ ನಮ್ಮ ಹವ್ಯಕ ಸಮುದಾಯದ ಕಲಾವಿದರು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಿರ್ಮಾಣ ಮಾಡಿದ್ದ ಹೇಳುವುದು. ಯಕ್ಷಗಾನ ಹೌದು, ತಾಳಮದ್ಲೇನೂ ಹೌದು, ಅದರ ಜೊತೆಗೆ ಇನ್ನೊಂದು ಕಲಾ ರಂಗ ಅಂತಂದ್ರೆ ಅದು ಸಂಗೀತ, ಶಾಸ್ತ್ರೀಯ ಸಂಗೀತ. ಅದು ಆ ಸಂಗೆ ಗಣಪತಿ ಭಟ್ರಾಗ್ಲಕ್ಕೂ, ಪರಮೇಶ್ವರ ಹೆಡೆಯವರಿದ್ದಕ್ಕೂ, ಶ್ರೀಪಾದ ಹೆಗಡೆ ಕಂಪ್ಲಿ ಆಗಬೇಕು, ಶ್ರೀಪಾದ ಹೆಗಡೆ ಸೋಮನ ಮನೆ ಆಗಬೇಕು, ಡಾಕ್ಟರ್ ಶಾಂತಾರಾಮ ಹೆಡೆಯವರು ಇರ್ಬೇಕು, ಎಷ್ಟು ಕಲಾವಿದರು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದ ಹೇಳುವುದನ್ನ ನಾವು ನೋಡಿದ್ರೆ ಅವರ ವೈಯಕ್ತಿಕ ಪ್ರಸ್ತುತಿಯ ಮೂಲಕವಾಗೇನೆ ತಮ್ಮದೇ ಆದಂತಹದ್ದೊಂದು ಐಡೆಂಟಿಟಿಯನ್ನ ಶಾಸ್ತ್ರೀಯ ಸಂಗೀತದಲ್ಲಿ ಇದು ಇವರ ಛಾಪು ಗುರುತಿಸುವಷ್ಟು ವೈಶಿಷ್ಟ್ಯವನ್ನ ಹವ್ಯಕ ಸಮುದಾಯದ ಕಲಾವಿದರು ಈ ಹೊಸ ಜನರೇಷನ್ ನಲ್ಲಂತೂ ಸಿಕ್ಕಾಪಟ್ಟೆ ಕಲಾವಿದರು ತಯಾರಾಗ್ತಾ ಇದ್ದ. ಒಂದು ಲೆಕ್ಕದಲ್ಲಿ ಅದು ಫ್ಯಾನ್ಸಿ ಹೇಳಿ ಶುರುವಾಗದ್ದಾದ್ರೂ ಕೂಡ ಏನೋ ಒಂದು ಸಂಗೀತವನ್ನ ಕಲಿಯುವುದು ಅದು ಒಂದು ಉಪಹವ್ಯಾಸ ಏನೋ ಒಂದಿರ್ತು, ಕಲಿಯುವುದಿರ್ತು, ಗ್ರಾಜುಯೇಷನ್ ಇರ್ತು. ಅದ್ರ ಜೊತೆಗೆ ಇದು ಒಂದು ಜೊತೆಗಿನ ಕಲಿಕೆ ಇಟ್ಕೊಂಡ್ರು ಕೂಡ ಅದರಲ್ಲೇ ಎಷ್ಟು ಕಲಾವಿದರು, ಯುವ ಕಲಾವಿದರು ಹೊರಡ್ತಾ ಇದ್ದ ಇವತ್ತು ಹೇಳುದನ್ನ ನೋಡಿದ್ರೆ ನಿಜಕ್ಕೂ ನಮಗೆ ಹವ್ಯಕ ಪ್ರತಿಭೆಯ ಬಗ್ಗೆ ಖುಷಿಯಾಗಿತ್ತು. ಸಂಗೀತ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ನಮ್ಮ ಹವ್ಯಕ ಪ್ರತಿಭೆಗಳು ಇವತ್ತು ಹೊರಹೊಮ್ಮತಾ ಇದ್ದವು. ಇನ್ನು ಸಾಹಿತ್ಯದ ಬಗ್ಗೆ ಅಂತಂದ್ರೆ ಅದೇ ಹೇಳಂದ್ರೆ ಇದನ್ನ ಪ್ರತ್ಯೇಕ ಉಪನ್ಯಾಸವೇ ಆಗ್ತದೆ. ಹವ್ಯಕ ಸಾಹಿತ್ಯ, ಹವ್ಯಕರು ರಚನೆ ಮಾಡ್ತಾ ಇರುವ ಸಾಹಿತ್ಯ ಮತ್ತು ಹವಿಗನ್ನಡ ಸಾಹಿತ್ಯ, ಹವ್ಯಕ ಭಾಷೆಯಲ್ಲಿ ರಚನೆ ಆಗ್ತಾ ಇರುವ ಸಾಹಿತ್ಯ, ಅದು ಬೇರೆ ಬೇರೆ. ಅದು ಹವ್ಯಕರ ಬಗ್ಗೆ ರಚನೆ ಆಗಿರುವ ಸಾಹಿತ್ಯ ಒಂದು ಪ್ರಕಾರ, ಹವ್ಯಕರು ರಚಿಸಿದ ಶಿಷ್ಟ ಸಾಹಿತ್ಯ ಅದು ಇನ್ನೊಂದು ಪ್ರಕಾರ. ನಾನು ರಮಾನಂದ ಹೆಗಡೆ ಅವ್ರ ಹತ್ರ ಅದನ್ನೇ ಮಾತಾಡಿದೆ. ಕನ್ನಡದ ಬಹಳ ದೊಡ್ಡ ಕವಿ, ನಮ್ಮ ತುರಂಗ ಭಾರತದ ಕರ್ತೃ ಪರಮದೇವ ಹವ್ಯಕ ಕವಿಯಮ್ಮ. ಹವ್ಯಕ ಉಪಭಾಷೆಯಲ್ಲಿ ಒಂದು ಮಹಾಕಾವ್ಯ ರಚನೆ ಆಯ್ತು. ಹವ್ಯಕ ಭಾಷೆಯಲ್ಲಿ ಕಾದಂಬರಿಗಳ ರಚನೆ ಆಜ, ಹವ್ಯಕ ಭಾಷೆಯಲ್ಲಿ ಕಾವ್ಯ ಕವಿತೆಗಳು ರಚನೆ ಆಜ, ಹವ್ಯಕ ಭಾಷೆಯಲ್ಲಿ ತ್ರಿಪದಿಗಳು ಬೇಕಾದಷ್ಟು ರಚನೆ ಆಜು.
ಹವಿಗನ್ನಡ ಸಾಹಿತ್ಯ ಹೇಳುವುದು ಒಂದು ಪ್ರತ್ಯೇಕ ಪ್ರಕಾರ, ಹವ್ಯಕರು ರಚಿಸಿದ ಸಾಹಿತ್ಯ ಅನ್ನೋದು ಒಂದು ಪ್ರತ್ಯೇಕ ಪ್ರಕಾರ, ಹವ್ಯಕರನ್ನ ಕುರಿತ ಸಾಹಿತ್ಯ ಹೇಳೋದು ಮತ್ತೊಂದು ಪ್ರಕಾರ. ಮೂರು ರೀತಿಯ ಒಳಗೆ ನಾವು ಹವ್ಯಕ ಮತ್ತು ಸಾಹಿತ್ಯದ ಸಂಬಂಧವನ್ನ, ನಾನು ಆವಾಗಲೇ ಶಿವರಾಮ್ ಕಾರಂತರ ಹೆಸರು ಹೇಳಿದೆ. ಶಿವರಾಮ್ ಕಾರಂತರ ಬಹಳಷ್ಟು ಅಳಿದ ಮೇಲೆ ಕಾದಂಬರಿಲಿರ್ಲಕ್ಕೂ, ಬೆಟ್ಟದ ಜೀವ ಕಾದಂಬರಿಲಾಗಿರ್ಲಕ್ಕೂ, ಬಹಳಷ್ಟು ಕಾದಂಬರಿಗಳಲ್ಲಿ, ಭಾರತೀಯ ಸೂತ್ರ ವಕ್ರರೇಖೆ ಕಾದಂಬರಿಯಲ್ಲಿರ್ಲಕ್ಕೂ, ಬಹಳಷ್ಟು ಲೇಖಕರ ಕಾದಂಬರಿಗಳಲ್ಲಿ ಅಥವಾ ಕೃತಿಗಳಲ್ಲಿ ಹವ್ಯಕ ಸಮುದಾಯದ ಬದುಕು ಚಿತ್ರಣ ಆಗಿದ್ದನ್ನ ನಂಗ ನೋಡ್ಲಕ್ಕು. ಅದು ಬೇರೆ, ಅದು ಇನ್ನೊಂದು ಕ್ಷೇತ್ರ. ಅದು ಸಾಹಿತ್ಯ ಕ್ಷೇತ್ರದಲ್ಲಿ ಹವ್ಯಕರ ಕೊಡುಗೆ ಏನು ಹೇಳೋದನ್ನ ನಾನು ನಮ್ಮ ಮೂರೂರ್ನ ಹೈಸ್ಕೂಲ್ನಲ್ಲಿ ಸುವರ್ಣ ಮಹೋತ್ಸವ ಮಾಡುವಾಗ ಒಂದು ಸ್ಮರಣ ಸಂಚಿಕೆಗೆ ಮೂರೂರು ಕಲ್ಲಬ್ಬೆ ಹವ್ಯಕರು ಸಾಹಿತ್ಯ ಕ್ಷೇತ್ರಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದ ಹೇಳಿ ಒಂದು ಸಮೀಕ್ಷಾತ್ಮಕ ಲೇಖನ ಬರೆದೆ. ಆಶ್ಚರ್ಯ ಆಯ್ತು ನನಗೆ. ಬರೀ ಮೂರೂರು ಕಲ್ಲಬ್ಬೆ ಒಳಗೆ ಸುಮಾರು 200 ಹವ್ಯಕ ಲೇಖಕರಿದ್ದ. ಬರೀ ಹವ್ಯಕ ಲೇಖಕರು. ನಮ್ಮ ನಾರಾಯಣ್ ಶಾನ್ಭಾಗ್ರು ಹವ್ಯಕ ಲೇಖಕರ ಸೂಚಿ ಮಾಡಿದ್ರು. 2 ಸೂಚಿ ಬಂತವ್ರದ್ದು. ಆಮೇಲೆ ಉತ್ತರ ಕನ್ನಡ ಜಿಲ್ಲಾ ಲೇಖಕರ ಸೂಚಿ ಮಾಡಿದ್ರು. ಮೊದಲು ಹವ್ಯಕ ಲೇಖಕ ಸೂಚಿ ಮಾಡಿದ್ರು. ಎಷ್ಟು ದೊಡ್ಡ ಪ್ರಮಾಣದ ಕೊಡುಗೆ ಹವ್ಯಕರದು ಸಾಹಿತ್ಯಕ್ಕೆ, ಅದು ಬಹಳ ಆಶ್ಚರ್ಯ ಆಗ್ತು. ಎಲ್ಲ ರೀತಿಯ ಎತ್ತರದ, ಎಲ್ಲ ಯೋಗ್ಯತೆಯ ಸಾಹಿತ್ಯವನ್ನ ಹವ್ಯಕರು ರಚನೆ ಮಾಡಿದ್ದ ಹೇಳುವುದನ್ನ ನಾವು ಬಹಳ ಹೆಮ್ಮೆಯಿಂದ ಗುರುತಿಸಕ್ಕೆ ಆಗ್ತು. ಆದ್ಮೇಲೆ ನಮ್ಮ ಜನಪದ ಸಾಹಿತ್ಯ ಬೇಕಾದಷ್ಟು ಸಮೃದ್ಧವಾಗಿದ್ದು. ಹೌದು, ಈಗ ಹೊಸ ತಲೆಮಾರು ನಮ್ಮ ಜನಪದ ಹಾಡುಗಳನ್ನ, ಮದುವೆ ಹಾಡುಗಳನ್ನ, ಸೋಬಾನೆ ಹಾಡುಗಳನ್ನ, ಕಾರ್ಯ ಕಟ್ಲೆಯಲ್ಲಿ ಹಾಡುಗಳನ್ನ ಹೊಸ ತಲೆಮಾರು ಕಲಿತಾ ಇಲ್ಲೇ. ಹೊಸ ತಲೆಮಾರಿನಲ್ಲಿ ಹಾಡುಗಳು ಅಲ್ಲಲ್ಲಿ ಹವ್ಯಕ ಗುಂಪುಗಳು ಕಾಂಪಿಟೇಷನ್ ಮಾಡ್ತಾ ಹವ್ಯಕ ಹಾಡುಗಳನ್ನ ಹಾಡಿಸಿ ಅದನ್ನ ರಿನ್ಯೂ ಮಾಡುವ ಪ್ರಯತ್ನ ಕೂಡ ಮಾಡ್ತಾ. ಆದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹವ್ಯಕ ಜನಪದ ಸಾಹಿತ್ಯ ಇದ್ದು, ಬಹಳ ಹವ್ಯಕ ಭಾಷೆ ಒಳಗೆ ಇದ್ದುದು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದು. ಎಲ್ಲಿದ್ದೋದು ಇವತ್ತು ಕೇಳಿದ್ರೆ ಜನರ ಬಾಯಿಂದ ಮರೆಯಾಗೋಯ್ದು. ಜನಪದ ಸಾಹಿತ್ಯದ ಶಕ್ತಿನೇ ಮೌಖಿಕತೆ. ಅದು ಜನರ ಬಾಯಿಂದ ಬಾಯಿಗೆ ಹಬ್ಕೊಂಡು ಹೋಗಕ್ಕಾದಂತಹ ಸಾಹಿತ್ಯ. ಆದ್ರೆ ಏನಾಗ್ತದು ಮಧ್ಯದಲ್ಲಿ ಈ ಶಿಕ್ಷಣದ ಅಭರಾಟದಲ್ಲಿ, ಶಿಕ್ಷಣದ ಒಂದು ಜನಪ್ರಿಯತೆಯ ಮಧ್ಯೆ ಈ ಜನಪದ ತಾತ್ಸಾರಕ್ಕೆ ಗುರಿಯಾತೋ ಅನ್ನುವಂತಹ ಅನುಮಾನ ಕಾಣ್ತು. ಹಾಡು ಹೇಳೋದು ಅಂತಂದ್ರೆ ಅದು ಏನೋ ಅವಮಾನದ ಕೆಲಸ ಹೇಳುವಂತಹ ಮನೋಭಾವನೂ ಇದ್ದು ಅಂತ ಕಾಣ್ತು. ಅದರಿಂದಾಗಿ ಒಂದು ಜನರೇಷನ್ ಲಿಂಕ್ ತಪ್ಪಿದ್ರೆ ಸಾಕು, ಆ ಹಾಡುಗಳು ಮರೆಯಾಗೋಗ್ತು. ನಮ್ಮ ಡಾಕ್ಟರ್ ಶಾಲಿನಿ ರಘುನಾಥ್ ಭಟ್ರು, ನಮ್ಮ ಮೇಡಮ್ ಅವರು, ಯೂನಿವರ್ಸಿಟಿಯಲ್ಲಿ ನಂಗೆ ಕಲಿಸಿದವರು, ಅವರು ಹವ್ಯಕರ ಜನಪದ ಹಾಡುಗಳು, ಜನಪದ ರಾಶಿ ಕಲೆಕ್ಟ್ ಮಾಡಿದ್ರು, ಸಂಗ್ರಹ ಮಾಡಿದ್ರು. ಆದ್ರೆ ಜನಪದ ಹಾಡುಗಳನ್ನ ಸಂಗ್ರಹ ಮಾಡೋದ್ರಿಂದ ಸಮಸ್ಯೆ ಎಂತದು ಕೇಳಿದ್ರೆ ಅದರ ಧಾಟಿ ಎಂತದೋಳು ಗೊತ್ತಾಗ್ತಿಲ್ಲ. 1-2 ಜನರೇಷನ್ ಅದನ್ನ ಹಾಡೋದ್ ಬಿಟ್ಬಿಟ್ಟ ಅಂತಂದ್ರೆ ಅದರ ಒರಿಜಿನಲ್ ಧಾಟಿ ಅಂತ ಇತ್ತು, ಹೆಂಗ್ ಹಾಡಕ್ಕಾಗಿತ್ತು ಅದನ್ನ ಹೇಳೋದು ಗೊತ್ತಾಗ್ತಿಲ್ಲ. ಇದರಿಂದ ಎಂತ ಆಗ್ತು, ನಿಜವಾದ ಜನಪದದ ಸತ್ವ ಹೊರಟೋಗ್ತು. ಟೆಕ್ಸ್ಟ್ ಇರ್ತು, ಅಲ್ಲಿ ಪಠ್ಯ ಇರ್ತು, ಸಾಹಿತ್ಯ ಇರ್ತು. ಆದ್ರೆ ಜನಪದ ಸಾಹಿತ್ಯದ ಸತ್ವ ಇಪ್ಪುದೇ ಅದರ ಮೌಖಿಕ ಹಾಡುಗಾರಿಕೆಯಲ್ಲಿ ಅದನ್ನ ಹಾಡಿದಾಗ. ಆ ಮುತ್ತಜ್ಜಿ ಹೆಂಗ ಹಾಡ್ತಿತ್ತು ಹೇಳುದು 2 ಜನರೇಷನ್ ಕೇಳಿಕು. ಆದ್ರೆ ಮುಂದಿನ ಜನರೇಷನ್ಗೆ ಅದನ್ನ ಕಂಟಿನ್ಯೂ ಅದನ್ನ ಮುಂದುವರೆದಿಲ್ಲ ಅಂತಂದ್ರೆ ಅದರ ಲಿಂಕು ತಪ್ಪೋಗ್ತು. ಹಿಂಗಾಗಿ ಹವ್ಯಕ ಭಾಷೆ ಸಾಹಿತ್ಯ ಬಹಳ ಶ್ರೀಮಂತವಾದದ್ದು. ಅದರ ಒಳಗೆ ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅದರ ಅಭ್ಯಾಸ ಮಾಡದವಾಗಿ ಹೇಳ್ತಾ ಇದ್ದೆ. ನಿಜವಾಗಿ ಹವ್ಯಕ ಜನಪದದ ಸಮಗ್ರ ಸಂಗ್ರಹ ಆಗಕ್ಕಾಗಿತ್ತು, ಆದ್ರೆ ಅದು ಇಲ್ಲಿವರೆಗೆ ಆಗಿಲ್ಲ. ಈ ಬಜೆಟ್ ನಲ್ಲಿ ಹವ್ಯಕ ಭಾಷಾ ಅಕಾಡೆಮಿ ಬಂದು ನಮ್ಗೆ ಅದರ ಮೂಲಕನಾದ್ರೂ ಏನಾದ್ರೂ ಕೆಲಸ ಮಾಡಲಾಗ್ತಾ ನೋಡವು. ಸಾಹಿತ್ಯದ ಜೊತೆಗೆ ತಳಕ ಹಾಕಬಹುದಾದ ಇನ್ನೊಂದು ಹವ್ಯಕ
ಆ ಆ, ಹವ್ಯಕರು ಆಳಿದ ಕ್ಷೇತ್ರ ಅಂದ್ರೆ ಪತ್ರಿಕೋದ್ಯಮ. ಆಶ್ಚರ್ಯ ಆಗ್ತು. ಕರ್ನಾಟಕದ ಬಹಳ ಮುಖ್ಯ ಪತ್ರಿಕೆಗಳಿಗೆ ಹವ್ಯಕರೇ ಸಂಪಾದಕರಾಗಿದ್ದರು. ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ ನಮ್ಮ ಇಡೀ ಕರ್ನಾಟಕದ ಪತ್ರಿಕೋದ್ಯಮ ಇವತ್ತು ಆ ಪತ್ರಿಕೋದ್ಯಮ ಬರೀ ಪ್ರಿಂಟ್ ಮೀಡಿಯಾದಲ್ಲಷ್ಟೇ ಇಲ್ಲ, ವಿಜುವಲ್ ಮೀಡಿಯಾದಲ್ಲಿಯೂ ಡಿಜಿಟಲ್ ಮೀಡಿಯಾದಲ್ಲಿಯೂ ಇದ್ದು ಒಟ್ಟು ಪತ್ರಿಕೋದ್ಯಮಕ್ಕೆ ಹವ್ಯಕರ ಕೊಡುಗೆ ಬಹಳ ದೊಡ್ಡದಿದ್ದು ಸುಮಾರು ಅರ್ಧ ಪಾಲು ಪತ್ರಕರ್ತರು ಹವ್ಯಕರಿದ್ದ ಹೇಳುದು. ಅದು ಸಂಪಾದಕರಿಂದ ಹಿಡಿದು ವರದಿಗಾರರವರೆಗೆ ಬಹಳ ತಳಮಟ್ಟದ ಪತ್ರಿಕೋದ್ಯಮದಿಂದ ಹಿಡಿದು ಸಂಪಾದಕ ಬಹಳ ರಾಜ್ಯ ರಾಷ್ಟ್ರ ಮಟ್ಟದ ಪತ್ರಿಕೆಗಳ ಸಂಪಾದಕರವರೆಗೆ ಹವ್ಯಕರ ಎಡಿಟರ್ಸ್ ಸಂಪಾದಕರು ಇದ್ದ ಹೇಳುದು ಬಹಳ ದೊಡ್ಡ ಹೆಮ್ಮೆ ಅದು. ಅದರಿಂದ ಎಂತ ಆತು, ಅದರಿಂದ ಅದೆಲ್ಲ ಮುಂದಿನ ಪ್ರಶ್ನೆ, ಅದನ್ನ ನಾನು ಎತ್ತಲು ಹೋಗ್ತಿಲ್ಲ. ಆದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹವ್ಯಕ ಸಮುದಾಯ ಪತ್ರಿಕೋದ್ಯಮಕ್ಕೆ ಕಾಣಿಕೆಯನ್ನ ಕೊಟ್ಟಿದ್ದು ಹೇಳುವುದನ್ನ ನಂಗ ಗುರುತಿಸ್ಲೇಬೇಕಾಗ್ತದೆ. ಅದು ನಂಗಳ ಹೆಮ್ಮೆನೂ ಹೌದು ನಿಜವಾಗಿ. ಹೀಗೆ ಅಕ್ಷರ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಗೆ ಕಲೆ, ಇನ್ನೊಂದು ಕಡೆಗೆ ಅಕ್ಷರ ಜಗತ್ತಿನ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ಹವ್ಯಕರ ಸ್ಥಿತಿ ಮತ್ತು ಗತಿ ಎರಡೂ ನಿಜವಾಗಿ ವಿಶೇಷವಾಗಿ ದಾಖಲಾರ್ಹವಾದದ್ದು. ನಾವದನ್ನ ದಾಖಲು ಮಾಡವು. ಪತ್ರಿಕೋದ್ಯಮಕ್ಕೆ ಹವ್ಯಕರು ಏನ್ ಕೊಡುಗೆ ಕೊಟ್ಟಿಯ, ಕಲಾ ಮಾಧ್ಯಮಕ್ಕೆ ಹವ್ಯಕರು ಏನ್ ಕೊಡುಗೆ ಕೊಟ್ಟಿದ್ದ, ನಿಜವಾಗಿ ಹವ್ಯಕ ವಿಶ್ವಕೋಶ ಮಾಡವು. ನಾವು ಹವ್ಯಕ ವಿಶ್ವಕೋಶ ಮಾಡಿದ್ರೆ ಇವೆಲ್ಲವೂ ಅದರಲ್ಲಿ ದಾಖಲಾಗ್ತು. ನಮ್ಮ ಹೆಮ್ಮೆಯ ಬಹಳ ದೊಡ್ಡ ಸಂಸ್ಥೆ ಹವ್ಯಕ ಅಖಿಲ ಹವ್ಯಕ ಮಹಾಸಭಾ ಇದ್ದು ಸಮ್ಮೇಳನ ಮಾಡೋದು ಮರೆತು ಬಿಡೋದು ಅಲ್ಲ. ಅದು ನಿಜವಾಗಿ ಅಖಿಲ ಹವ್ಯಕ ಮಹಾಸಭಾ ಮುಂಚೂಣಿಯಲ್ಲಿ ನಿಂತು ಹವ್ಯಕ ವಿಶ್ವಕೋಶದ ಯೋಜನೆಯನ್ನ ತಯಾರಿ ಮಾಡವು. ಎಲ್ಲ ಕ್ಷೇತ್ರದಲ್ಲಿ ಹವ್ಯಕರ ಕೊಡುಗೆ ಏನಿತ್ತು, ಕೃಷಿ ಇರ್ಲಕ್ಕೂ, ಸಾಹಿತ್ಯ ಇರ್ಲಕ್ಕೂ, ಸಂಗೀತ ಇರ್ಲಕ್ಕೂ, ಯಕ್ಷಗಾನ ಇರ್ಲಕ್ಕೂ, ಬೇರೆ ಕಲೆಗಳಿರ್ಲಕ್ಕೂ, ನೃತ್ಯ ಇರ್ಲಕ್ಕೂ, ಎಷ್ಟು ಕ್ಷೇತ್ರಗಳಲ್ಲಿ ಹವ್ಯಕರು ಕೆಲಸ ಮಾಡಿದ್ದ ಅದೆಲ್ಲ ದಾಖಲಾಗವು. ಇಲ್ಲ ಅಂತಂದ್ರೆ ಮುಂದಿನ ತಲೆಮಾರಿಗೆ, ಈಗ ರಮಾನಂದ ಹೆಗಡೆ ಅವರು ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ್ರು, ಹವ್ಯಕ ಸಮುದಾಯ ಬಹಳ ದೊಡ್ಡ ತಿರುವಿನಲ್ಲಿ ನಿಂತ್ಕೊಂಡಿದ್ದು, ಸಂಕಷ್ಟದಲ್ಲಿ ನಿಂತ್ಕೊಂಡಿದ್ದು ಹೇಳಿ, ಅದು ಮುಂದಿನ ಒಂದು ತಲೆಮಾರಿಗೆ ಏನು ಅನ್ನೋದೇ ಗೊತ್ತಾಗದೆ ಹೋಗ್ಬೇಕು. ಸೊ ನಮ್ಮ ಅಸ್ಮಿತೆಯನ್ನ, ನಮ್ಮ ಐಡೆಂಟಿಟಿಯನ್ನ ನಾವು ಕಾದುಕೊಳ್ಳ ಅಂತಂದ್ರೆ ಇದೆಲ್ಲ ದಾಖಲಾಗ, ಎಲ್ಲ ಉಳಿದ ಎಲ್ಲ ಸಮುದಾಯಗಳು ಬಹಳ ಶಿಸ್ತುಬದ್ಧವಾದ ದಾಖಲೀಕರಣವನ್ನ ಮಾಡ್ತವೆ. ನಾವು ಅದರಲ್ಲಿ ಹಿಂದೆ, ನಮ್ ದಾಖಲೀಕರಣನೇ ಯಾವ ಕ್ಷೇತ್ರದಲ್ಲಿನೂ ಸರಿಯಾಗಿ ನಡೀತಾ ಇಲ್ಲ. ಇನ್ನು ಔದ್ಯಮಿಕ ರಂಗದಲ್ಲಿ ಹವ್ಯಕ ಸಮಾಜದ ಕೊಡುಗೆ ಬಹಳ ದೊಡ್ಡದಲ್ಲ ಅಂದ್ರೂ ಕೂಡ ಇದ್ದು ಇಲ್ಲೇ ಹೇಳುವಂಗಿಲ್ಲ. ಅನೇಕ ಉದ್ಯಮಿಗಳು ಈಗಂತೂ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಹವ್ಯಕ ಸಮುದಾಯದ ಕೊಡುಗೆ ಬಹಳ ದೊಡ್ಡದು. ಎಂತಕ್ಕೆ ನಮ್ಮ ಊರುಗಳೆಲ್ಲ ಖಾಲಿಯಾಜು, ಎಲ್ಲೋ ಸಣ್ಣ ಪ್ರಮಾಣದಲ್ಲಿ ನಮ್ಮಂತಾವು ನೌಕರಿ ಹುಡ್ಕೊಂಡು ಊರ್ ಬಿಟ್ಟು ಬರ್ತಿದ್ದ. ಆದ್ರೆ ಹೊಸ ಜನರೇಷನ್ ನಲ್ಲಿ ಊರಲ್ಲಿ ಇಪ್ಪವೇ ಇಲ್ಲ. ಎಂತದಕ್ಕೆ ಕೇಳಿದ್ರೆ ಸಾಫ್ಟ್ವೇರ್ ಇಂಡಸ್ಟ್ರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹವ್ಯಕರಿಗೆ ಅನ್ನ ಕೊಟ್ಟಿದ್ದು. ಅದು ಇವತ್ತು AI ನ ಹೊಡೆತದಲ್ಲಿ, ರಿಸೆಷನ್ ಮುಂದೆ ಬರ್ತಾ ಇದ್ದಂತಹ ರಿಸೆಷನ್ ನ ಹೊಡೆತದಲ್ಲಿ ಯಾವ್ಯಾವ ಸಂಕಷ್ಟಗಳನ್ನ ಎದುರಿಸಕ್ಕಾಗ್ತು ಅನ್ನೋ ಆತಂಕ ಇದ್ದೇ ಇದ್ದು, ಆದ್ರೂ ಸದ್ಯಕ್ಕೆ ಉದ್ಯಮ ಕ್ಷೇತ್ರದಲ್ಲಿ, ಸಾಫ್ಟ್ವೇರ್ ಜಗತ್ನಲ್ಲಿ, IT ಕ್ಷೇತ್ರದಲ್ಲಿ, ಮೆಡಿಸಿನಲ್ ಕ್ಷೇತ್ರದಲ್ಲಿ ಹವ್ಯಕರ ಕೊಡುಗೆ ಬಹಳ ದೊಡ್ಡದಿದ್ದು. ಇದು ಶೈಕ್ಷಣಿಕ ರಂಗ. ನಾ ಮೊನ್ನೆ ಅಘನಾಶಿನಿ ಪಾದಯಾತ್ರೆಗೆ ಹೋಗಿದ್ದೆ. ಅಘನಾಶಿನಿ ನದಿ ಗುಂಟ ಅಘನಾಶಿನಿ ಬೇಡ್ತಿ ಕಣಿವೆಯನ್ನು ಉಳಿಸಿ ಅನ್ನುವ ಹೋರಾಟದ ಭಾಗ ಆಗಿ ಅಘನಾಶಿನಿ ನದಿ ಆ ಕಡೆ ಈ ಕಡೆ ಇರುವಂತಹ ಅಪ್ಪೆ ಮರಗಳ ಸರ್ವೆ ಒಂದು ಟೀಮ್ ಹೋಗಿದ್ದ ನಂಗ. ಆವಾಗ ಒಂದು ಚರ್ಚೆ ಬಂತು. ಎಂತದು ಕೇಳಿದ್ರೆ, ಘಟ್ಟದ ಮೇಲೆ ಶಿಕ್ಷಕರು ಹೇಳಿ ಏನ್ ಬರ್ತಿದ್ವಲ್ಲಿ,
ಅವೆಲ್ಲ ಘಟ್ಟದ ಕೆಳಗೇನು ಹವ್ಯಕರಾಗಿದ್ದ ಒಂದ್ ಕಾಲದಲ್ಲಿ ಹೇಳು ಮಾತು ಬಂತು. ಈಗ ಶಾಲೆಗಳೇ ಮುಚ್ಚೋಜ, ಆ ಮೊದಲಿದ್ದಂತಹ ಪ್ರಮಾಣದ ಶಾಲೆಗಳು ಇಲ್ಲೇ, ಶಾಲೆಗಳ ಸಂಖ್ಯೆ ಕಡಿಮೆ ಆಜು, ಶಿಕ್ಷಕರ ಸಂಖ್ಯೆನೇ ಕಡಿಮೆ ಆಗ್ತಾ ಇದ್ವು. ಆದ್ರೆ ಒಂದು ಕಾಲದಲ್ಲಿ ಶಿಕ್ಷಕರು ಅಂತಂದ್ರೆ, ಟೀಚರ್ಸ್ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರು, ಹವ್ಯಕರೇ ಆ ಶಿಕ್ಷಕರು ಹೇಳುವಂತಹ ಒಂದು ಕಾಲ ಇತ್ತು. ಶೈಕ್ಷಣಿಕ ರಂಗದಲ್ಲಿ ಎರಡು ರೀತಿ ಒಳಗೆ ನಾವು ಅದನ್ನ ಅನಾಲಿಸಿಸ್ ಮಾಡ್ಲಕ್ಕೋಳ್ ನನಗ ಅನಿಸ್ತು. ಒಂದು, ಶೈಕ್ಷಣಿಕ ರಂಗಕ್ಕೆ ಹವ್ಯಕರ ಕಾಣಿಕೆ, ಹವ್ಯಕರು ಶೈಕ್ಷಣಿಕ ರಂಗಕ್ಕೆ ಏನೇನ್ ಕೊಡುಗೆ ಕೊಟ್ಟಿದ್ದ ಹೇಳುದು. ಎರಡನೇದು, ಹವ್ಯಕರು ಮಾಡ್ತಾ ಇರುವ ಶೈಕ್ಷಣಿಕ ಸಾಧನೆಗಳು, ಹವ್ಯಕರು ಮಾಡ್ತಾ ಇರುವಂತಹ ಶೈಕ್ಷಣಿಕ ಸಾಧನೆಗಳು ಒಂದು ಸಣ್ಣ ಪ್ರಮಾಣದಲ್ಲಿ ಎಲ್ಲೋ ಒಂದ್ ಕಡೆಗೆ ದಾಖಲಾಗ್ತು. ಯಾರಿಗೋ ರ್ಯಾಂಕ್ ಬಂತು ಅಂದ್ರೆ, ಯಾರೋ PhD ತಗೊಂಡ ಅಂದ್ರೆ ಹವ್ಯಕ ಪತ್ರಿಕೆ ಒಳಗ್ ಬತ್ತು, ಅದೂ ಕಳಿಸಿದ್ರೆ, ಇಲ್ಲ ಅಂತಂದ್ರೆ ಯಾರು ಗುರುತಿಸಲ್ಲ ಅದನ್ನ ಹಾಕುವ ಪದ್ಧತಿ ಇಲ್ಲೇ. ಇನ್ನು ಹವ್ಯಕ ಸಮುದಾಯ ಪಡ್ಕೊಳ್ತಾ ಇದ್ದ ಈ ಶೈಕ್ಷಣಿಕ ಅವಕಾಶಗಳು, ಒಂದು ಕಾಲದಲ್ಲಿ ಕೂಸು ಹುಟ್ಟಿತು, ಕುನಾರಿ ಹುಟ್ಟಿತು, ನುಚ್ಚಿನ ಗಡಿಗೆ ಮುಚ್ಚೂಲೆ ಹುಟ್ಟಿತು ಹೇಳಿ ಹಾಡ್ತಾ ಇದ್ದಂತಹ ಜನಪದ ಹಾಡುಗಳಿದ್ದ. ಹೆಣ್ಣೊಂದು ಹುಟ್ಟಿದರೆ ಹುಣ್ಣು ಹುಟ್ಟಿದಂಗೆ ಹೇಳಿ ಹಾಡ್ತಾ ಇದ್ದಂತಹ ಕಾಲಿತ್ತು. ಆದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇರುವ ಶೈಕ್ಷಣಿಕ ಅವಕಾಶ ಯಾವ ನಿರ್ಬಂಧ ಇಲ್ಲದೇನೆ ಸಿಗ್ತಾ ಇರುವ ಅವಕಾಶದಿಂದಾಗಿ ಅವು ಕೂಡ ಸ್ವಾವಲಂಬಿಗಳಾಗಿ ಬದುಕು ಮಾಡುವಂತಹ ಒಂದು ಅವಕಾಶ ಸಿಕ್ಕಿದ್ದು. ಅದರ ಸೈಡ್ ಎಫೆಕ್ಟ್ಸ್ ಎಂತೆಂತ ಅದು ಬೇರೆ ಚರ್ಚೆಯ ವಿಷಯ ಅದು. ಆದ್ರೆ ಆರ್ಥಿಕವಾಗಿ ನಮ್ಮ ಸಂವಿಧಾನ ಏನು ಕೊಟ್ಟಿದ್ದಲ್ಲಿ ಆ ಎಲ್ಲ ರೀತಿಯ ಅವಕಾಶಗಳು ಸಮಾನವಾಗಿ ಇವತ್ತು ಹೆಣ್ಮಕ್ಳಿಗೆ ಸಿಗ್ತಾ ಇದ್ದು. ಇನ್ನು ರಾಜಕೀಯ ಮತ್ತು ಸಹಕಾರ ರಂಗದಲ್ಲಿ ಕೂಡ ಹವ್ಯಕರ ಕಾಂಟ್ರಿಬ್ಯೂಷನ್ ಇದ್ದು. ನಮ್ಮ ನಾಡನ್ನ ಆಳದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರಿದ್ರು. ಎಷ್ಟೋ ಪ್ರಸಿದ್ಧ ರಾಜಕಾರಣಿಗಳು ನಮ್ಮ ಹವ್ಯಕ ಸಮುದಾಯದಿಂದ ಆಗೋದಾಗಿದ್ದ. ಮತ್ತೆ ಬಹಳ ದೊಡ್ಡ ದಾಖಲಾರ್ಹವಾದ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹವ್ಯಕರು. ನಮ್ಮ NK ಶಾನ್ಭಾಗರು ಒಂದು ಪುಸ್ತಕ ಮಾಡಿದ್ರು ಹವ್ಯಕ ಅಧ್ಯಯನ ಕೇಂದ್ರದಿಂದ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರದ ಹವ್ಯಕರು, 1000ಕ್ಕಿಂತ ಹೆಚ್ಚು ಹವ್ಯಕ ಹೋರಾಟಗಾರರನ್ನ ಅವರು ಐಡೆಂಟಿಫೈ ಮಾಡಿದ್ರು. ಸುರ್ನಾಥ್ ಕಾಮತ್ರು ಮಾಡಿದ್ರು ಹಿಂದೆ. ಎಷ್ಟದು ಸಾವಿರಾರು ಹವ್ಯಕ ಮುಖಂಡರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಸ್ವಾತಂತ್ರ್ಯ ಸಿಕ್ಕುಲೆ ಕಾರಣ ಅದು ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್ ಅಲ್ಲದೆ ಇರ್ಲಕ್ಕೂ, ಆದ್ರೆ ಒಂದು ರಾಜಕೀಯ ಪ್ರಜ್ಞೆ, ಸ್ವಾತಂತ್ರ್ಯ ಬೇಕು ನಮಗೆ ಹೇಳುವಂತಹ ಒಂದು ಪ್ರಜ್ಞೆ ನಮ್ಮ ಹವ್ಯಕರಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಹೆಣ್ಣು ಮಕ್ಕಳು ಎಂತೆಂತ ದೊಡ್ಡ ತ್ಯಾಗ ಮಾಡಿದ್ದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ. ಇದನ್ನೆಲ್ಲ ಗಮನಿಸಿದ್ರೆ ರಾಜಕೀಯ ರಂಗದಲ್ಲಿ ನಮ್ಮ ಹವ್ಯಕರ ಕೊಡುಗೆ ನಿಜಕ್ಕೂ ಬಹಳ ದೊಡ್ಡದಿದ್ದು. ಮತ್ತು ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ಈ ಸಹಕಾರ ಸಂಘಗಳ ಸ್ಥಾಪನೆ ಆಗಿರ್ಲಕ್ಕೂ, ಸಹಕಾರ ಸಮುದಾಯಗಳ ಸಂಘಟನೆ ಆಗಿರ್ಲಕ್ಕೂ, ಎಷ್ಟು ಜನ ಸಹಕಾರ ರತ್ನಗಳು ನಮ್ಮ ಹವ್ಯಕ ಸಮುದಾಯದಲ್ಲಿದ್ದ. ಅದು ಕೂಡ ಬಹಳ ದೊಡ್ಡ ಕ್ಷೇತ್ರನೇ. ಸಹಕಾರ ಕ್ಷೇತ್ರಕ್ಕೆ ಹವ್ಯಕರ ಕೊಡುಗೆ ದೊಡ್ಡದಿದ್ದು. ಇನ್ನು ಹವ್ಯಕ ಸಹಕಾರ ರಂಗಕ್ಕೆ ಸಿರ್ಸಿಯಲ್ಲಿರುವಂತಹ ತೋಟಗಾರ ಸೊಸೈಟಿ ಆದಿಕ್ಕು, ಅದು ಹವ್ಯಕರ ಬಹಳ ದೊಡ್ಡ ಸಾಧನೆಯ ಸಿದ್ಧಿ. ಅದು LT ಶರ್ಮಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆದಿಕ್ಕು, ಪರಿಸರ ಅಧ್ಯಯನ ಸಂಸ್ಥೆ ಆದಿಕ್ಕು, SR ಹೆಗಡೆ ಕಡವೆ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಆಗ್ಲಕ್ಕೂ, ಅಪ್ಪಿಕೋ ಚಳುವಳಿ, ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಶಿಸರ ಅನಂತಣ್ಣನ ನೇತೃತ್ವದಲ್ಲಿದ್ದು, ಎಷ್ಟು ಸಂಘಟನೆಗಳು ಇದ್ದ ಅಂತಂದ್ರೆ ಹವ್ಯಕ ಸಮುದಾಯ ತನ್ನ ಉಳಿವಿಗಾಗಿ ಮಾತ್ರ ಅಲ್ಲ, ತನ್ನ ಸುತ್ತಮುತ್ತಲಿನ ಪರಿಸರ, ಸಂಸ್ಕೃತಿ, ರಾಜಕೀಯ, ಸಾಹಿತ್ಯ, ಎಲ್ಲಾ ಪರಿಸರದ ಪ್ರತಿಯೊಂದು ಆಯಾಮಗಳ ಉಳಿವಿಗಾಗಿ ಮತ್ತು ಅದರ ಬೆಳವಣಿಗೆಗಾಗಿ
ಶ್ರಮಿಸ್ತಾ ಬಂದದ್ದಕ್ಕೆ ಇದೆಲ್ಲನೂ ಸಾಕ್ಷಿ. ಸಮಾಜದ ಹವ್ಯಕ ಸಮಾಜದ ಒಟ್ಟು ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ ಅದು ಬಹಳ ದೊಡ್ಡ ಅಧ್ಯಯನದ ವಿಷಯ. ಅದು ಈಗ ಹವ್ಯಕ ಜನಪದ ಸಂಸ್ಕೃತಿ ಹೇಳೋದೇ ಒಂದು ಅಧ್ಯಯನದ ವಿಷಯ ಇದು. ಹವ್ಯಕರು ಮತ್ತು ಯಕ್ಷಗಾನ ಹೇಳೋದೇ ಒಂದು ಅಧ್ಯಯನದ ವಿಷಯ ಇದು. ಹವ್ಯಕರು ಸಾಹಿತ್ಯದಲ್ಲಿ ಏನ್ ಕೆಲಸ ಮಾಡಿದ್ದ ಹೇಳೋದೇ ಒಂದು ದೊಡ್ಡ ಅಧ್ಯಯನದ ವಿಷಯ ಅದು. ಹಿಂಗೆ ಪತ್ರಿಕೋದ್ಯಮ ಸಂಬಂಧಪಟ್ಟಂಗೆ ಹವ್ಯಕರ ಕಾಂಟ್ರಿಬ್ಯೂಷನ್ ಹೇಳೋದೇ ಒಂದು ದೊಡ್ಡ ಅಧ್ಯಯನದ ವಿಷಯ ಅದು. ಅಷ್ಟು ಅಧ್ಯಯನ ಮಾಡುವಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಮುದಾಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೊಡುಗೆಯನ್ನ ಕೊಟ್ಟಿದ್ದು. ನಾನು ಬಹಳ ಹಿಂದೆ ಒಂದು ಪದ್ಯ ಬರೆದಿದ್ದೆ. ಹವ್ಯಕರು ನಮಗಿಲ್ಲ ವಿವಿಧ ಸವಲತ್ತು, ಆದರೂ ಚಿಂತೆ ಮಾಡಿಲ್ಲ ಕಿಂಚಿತ್ತು, ಬುದ್ಧಿ ಬಲವುಂಟು ತಲೆಯೊಳಗೆ ಮಿದುಳುಂಟು, ಸ್ವಾಭಿಮಾನದ ಛಲದ ಸಂಸ್ಕಾರ ಉಂಟು ಹೇಳಿ. ಅಂದ್ರೆ ನಮ್ಮ ಅಸ್ತಿತ್ವವನ್ನ ತುಳಿಯುವ ಅಥವಾ ಕಡೆಗಣಿಸುವ ಶಕ್ತಿಗಳೇ ಹೆಚ್ಚು ರಾರಾಜಿಸ್ತಾ ಇದ್ದ ಕಾಲದಲ್ಲೂ ಕೂಡ ಹವ್ಯಕರು ತಲೆ ತಗ್ಗಿಸದೆ ಬಾಳ್ವೆ ಮಾಡ್ಕೊಂಡು ಬಂದಂತಹದ್ದೊಂದು ದೊಡ್ಡ ಚರಿತ್ರೆ ಇದ್ದಲ್ಲಿ ಅದು ಬಹಳ ಮಹತ್ವದ್ದು. ಇನ್ನು ಹವ್ಯಕ ಸಮುದಾಯಕ್ಕೆ ಸಮುದಾಯ ಎದುರಿಸಿದಂತಹ ಆರ್ಥಿಕ ಸವಾಲುಗಳು ಬಹಳ ದೊಡ್ಡ ಪ್ರಮಾಣದ್ದು. ಕೃಷಿ ಕುಸಿತ, ಯಾಕೆ ಆಳುಗಳ ಸಮಸ್ಯೆ, ಎಷ್ಟೇ ಸಣ್ಣ ಹಿಡುವಳಿದಾರ ಆದ್ರೂ ಕೂಡ ಕೃಷಿ ಕಾರ್ಯಗಳು ನಡೆಯಕ್ಕಾದದ್ದು ಆಳುಗಳ ಮೇಲೆ ಹೇಳು ಬಂದ ಕೂಡಲೇ ಆವಾಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಒಡೆಯ ಮತ್ತು ಆಳು ಅನ್ನೋದರ ಮಧ್ಯೆ ಇದ್ದಂಥ ಒಂದು ಸಂಬಂಧದ ಬಾಂಧವ್ಯ ಇವತ್ತದು ಉಳ್ಕೊಂಡಿದೆ. ಇದೆಲ್ಲ ಕಮರ್ಷಿಯಲೈಸ್ ಆಯ್ತು. ಆಳು ಒಡೆಯ ಮಧ್ಯದ ಸಂಬಂಧ ಇವತ್ತು ಕಮರ್ಷಿಯಲೈಸ್ ಆಯ್ತು. ಕೂಲಿ ದರ ಏರೋದು, ಎಷ್ಟೇ ಅನುಕೂಲಗಳನ್ನ ಒದಗಿಸಿಕೊಟ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಸಿಗದ ಕೂಲಿ ಆಳುಗಳಿಂದಾಗಿ ಹವ್ಯಕ ರೈತ ಇವತ್ತು ಕಂಗಾಲಾಜ. ಸಮಯಕ್ಕೆ ಸರಿಯಾಗಿ ಕೃಷಿ ಕಾಯಕವನ್ನ ಪೂರೈಕೆ ಮಾಡಲು ಆಗದೆ ಆರ್ಥಿಕ ನಷ್ಟಕ್ಕೆ ಗುರಿಯಾಗ್ತಾ ಇದ್ದ. ಮತ್ತೆ ಅನಿರ್ದಿಷ್ಟ ಕೃಷಿ ಉತ್ಪನ್ನದ ಬೆಳೆ ನಮ್ಮ ಹವ್ಯಕ ಸಮುದಾಯದ ಆರ್ಥಿಕ ಸಮಸ್ಯೆಗಳಿಗೆ ಇನ್ನೊಂದು ಕಾರಣ. ಹವ್ಯಕ ಕೃಷಿಕನ ದೊಡ್ಡ ಪ್ರಮಾಣದ ಉತ್ಪನ್ನ ಅಂದ್ರೆ ಅಡಿಕೆ, ತೆಂಗು, ಇದು ವೀಳ್ಯದೆಲೆ. ಯಾವತ್ತಿಗೂ ಇದರ ಬೆಲೆಗಳು ಅನಿರ್ದಿಷ್ಟ. ಇದು ಬಹಳ ಫ್ಲೋಟಿಂಗ್ ರೇಟ್ಗಳು ಮಾರ್ಕೆಟ್ ನಲ್ಲಿ. ಯಾವ ಒಂದು ನಿಗದಿತವಾದ ಅಥವಾ ನಿರ್ದಿಷ್ಟವಾದ ಬೆಲೆ ಇಲ್ಲ ಅದಕ್ಕೆ. ಮಾರ್ವಾಡಿಗಳು ಅಥವಾ ವ್ಯಾಪಾರಸ್ಥರು ಏನ್ ಬೆಲೆ ಕಟ್ತಾ ಆ ಬೆಲೆಗೆ ನಾವು ಅದನ್ನು ಒಬ್ಬ ಒಂದು ಕೊತ್ತಂಬರಿ ಸೊಪ್ಪು ಬೆಳೆದ ಕೃಷಿಕ ಇಷ್ಟು ಬೆಲೆ ಇರುತ್ತೆ ಬರಗೋಡಿ ಹೇಳ್ತಾ, ಇಷ್ಟು ಬೆಲೆ ಬಂದ್ರೆ ನಾನು ನಿಮ್ಗೆ ಕೊಡ್ತಾ ಹೇಳಿ ಹೇಳ್ತಾ. ಆದ್ರೆ ನಮ್ಮ ಬೆಳೆಗಳಿಗೆ ಯಾವುದಕ್ಕೂ ನಾವು ಬೆಲೆ ನಿಗದಿ ಮಾಡುವಂತಹದ್ದು ಯಾವ ಕಾಲದಲ್ಲೂ ಇಲ್ಲ. ನಮ್ಮ ಬೆಳೆಗೆ ಬೆಲೆ ನಿಗದಿ ಮಾಡುವ ಯಾರು ಕೇಳಿದ್ರೆ ಮಾರ್ವಾಡಿಗಳು, ವ್ಯಾಪಾರಸ್ಥರು. ಅವು ಚೀಟಿ ಬರೀತಾವ, ಇಷ್ಟು ರೇಟ್ ಹಾಕ್ತಾ ಇದಕ್ಕೆ ಹೇಳಿ, ಬೇಕಾದ್ರೂ ಕೊಡಿ ಬೇಡ ಆದ್ರೆ ಬಿಡಿ. ಎಂತಕ್ಕೆ ಅಂದ್ರೆ ನಾವು ಬೆಳೆಯುವ ಮುಖ್ಯವಾದ ಬೆಳೆ ಏನ್ ಅಡಕೆ ಇದ್ದು ಹೊಟ್ಟೆ ತುಂಬು ಬದುಕಲ್ಲ, ಅದು ಫ್ಯಾನ್ಸಿ, ಅದು ಜಗದ ಉಗುಳು ಬದುಕೋದು. ಹೀಗಾಗಿ ಅದು ಅದರಿಂದ ಆ ರೋಗ ಬತ್ತಡ, ಈ ರೋಗ ಬತ್ತಡ, ಅದು ಗುಟ್ಕಾ ನಿಷೇಧ ತಡ, ಯಾವ್ಯಾವ್ದು ಕಾರಣ ಗದ್ದಲ ಎಬ್ಸುದು, ಅಡಕೆ ಬೆಲೆ ಕುಸಿತ ಮಾಡುವುದು. ಅದು ಒಂಥರದಲ್ಲಿ ಶೇರ್ ಮಾರ್ಕೆಟ್ ಇದ್ದಂಗೆ, ಏನೇನೋ ಕಾರಣಗಳಿಗಾಗಿ ಅದು ಕುಸಿತ ಇರ್ತು. ಅದರ ಅಡ್ಡ ಪರಿಣಾಮ ಹವ್ಯಕ ಸಮುದಾಯದ ಮೇಲೆ ಆಗ್ತಾ ಇರ್ತು. ಅದು ಒಂಥರ ಜೂಜಾಡದಂಗೆ ಅಡಕೆ ಬೆಲೆ ಹೇಳುವಂತಹದ್ದು. ಹಿಂಗೆ ಬಹಳಷ್ಟು ಸಮಸ್ಯೆಗಳನ್ನ ತುತ್ತಿಗೆ ಬತ್ತಾ ಇರುವಂತಹ ಹೊತ್ತು ನಮ್ಮ ಹವ್ಯಕ ಸಮುದಾಯದ ಬಹಳ ದೊಡ್ಡ ಆಲಂಬನೆ ಅಥವಾ ಆರ್ಥಿಕ ಅನುಕೂಲಕ್ಕೆ ಮುಖ್ಯ ಕಾರಣ ಆದದ್ದು ಇವತ್ತಿನ ಕಾಲದಲ್ಲಿ ಸಾಫ್ಟ್ವೇರ್ ಅಥವಾ IT ಇಂಡಸ್ಟ್ರಿ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಓಪನ್ ಅಪ್ ಆದಂತಹ ಔದ್ಯೋಗಿಕ ಅವಕಾಶಗಳು.
ಅದನ್ನ ಹವ್ಯಕ ಸಮುದಾಯ ಬಹಳ ಚಂದ ಉಪಯೋಗ ಮಾಡ್ಕೊಂಡದ್ದಕ್ಕೆ ಒಂದು ಸ್ವಲ್ಪ ಆರ್ಥಿಕ ಅನುಕೂಲವನ್ನ ನಮ್ಮ ಸಮುದಾಯ ಪಡ್ಕೊಳ್ತು. ಇನ್ನು ಗುಡ್ಡಗಾಡುಗಳ ಹತ್ರ ಬದುಕು ಹವ್ಯಕರ ಕಷ್ಟಗಳು ಒಂದೆರಡಲ್ಲ. ಈಗ ಹೊಸದೊಂದು ನದಿ ತಿರುವು ಯೋಜನೆ ಸರ್ಕಾರದಿಂದ DPR ಆತು ಅಂತಂದ್ರೆ ಅಘನಾಶಿನಿ ಬೇಡ್ತಿ ನದಿ ಭಾಗದ ಪೂರಾ ಅಡಕೆ ತೋಟ ಮತ್ತು ಹವ್ಯಕ ಸಮುದಾಯ ಮುಳುಗಡೆ ಆಗುವುದು. ಹಿಂದೆ ಶರಾವತಿ ಟೇಲ್ ರೈಸು ಮುಳುಗಡೆಯಾದ ಪ್ರದೇಶಗಳು ಅದರಿಂದ ರಿಹ್ಯಾಬಿಲಿಟೇಷನ್ ಅಥವಾ ಏನು ಪುನರ್ವಸತಿ ಹೇಳ್ಕೊಟ್ಟ ಎಲ್ಲಿ ಅದು ನೆಲೆ ಕಾಣಲಾತು. ಯಪ್ಪ, ಬಹಳ ದೊಡ್ಡ ನರಕ ಅದು. ನಾವು ಬದುಕಿ ಬಾಳಿ ಬೆಳೆದ ಬದುಕನ್ನ ಬಿಟ್ಟು ಇನ್ನೆಲ್ಲೋ ಹೋಗಿ ಬದುಕು ಕಟ್ಕೊಳ್ಳವು ಹೇಳುದು ಎಲ್ಲ ಮುಳುಗಡೆ ಹಾಕುವ ಹಂತದಲ್ಲಿ ಇದ್ದು. ಆದ್ರೆ ಹೋರಾಟ ನಡೀತಾ ಇದ್ದು. ಮತ್ತೆ ಇನ್ನೊಂದು ಅಣುಸ್ಥಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗವು ಹೇಳಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದು. ಹಲವು ರೀತಿಯ ಒತ್ತಡಗಳು. ಹಾಗಿದ್ರೆ ಉಳಿದ ಸಮುದಾಯಕ್ಕೆ ಸಮಸ್ಯೆ ಆಗ್ತಿಲ್ಯಾ ಕೇಳಲಕ್ಕೂ ನಂಗ. ಆದ್ರೆ ಆಗ್ತು, ಎಲ್ಲಕ್ಕೂ ಆಗ್ತು. ಆದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟದಿಂಬವು ಹವ್ಯಕರು ಈ ಇದರಲ್ಲಿ. ಈ ನದಿ ತಿರುವು ಯೋಜನೆಯಿಂದ ಮೊಟ್ಟ ಮೊದಲು ಮುಳುಗೋಗುವುದು ಸೋಂದ ಮುಳುಗೋಗ್ತು. ಅಲ್ಲಿ ನಮ್ಮ ಸ್ವರ್ಣವಲ್ಲಿ ಮಠ ಇದ್ದು ಬಹಳ ದೊಡ್ಡ ಸಾಂಸ್ಕೃತಿಕ ಕೇಂದ್ರ ಅದು. ಆ ಭಾಗ ಎಲ್ಲ ಮುಳುಗೋತು ಅಂತಂದ್ರೆ ಎಲ್ಲಿ ನಮ್ಮ ಅಸ್ತಿತ್ವವನ್ನು ನಾವು ಹುಡುಕವು ಕಡೆಗೆ ಹೇಳುವಂತ ಪ್ರಶ್ನೆ ಬಂತು. ಹಿಂಗೆ ಅಭದ್ರತೆ, ಈ ಅಲೆಮಾರಿತನ, ಎಲ್ಲಿಂದನೋ ವಲಸೆ ಬಂದ ಇಲ್ಲಿ ಬದುಕು ಕಟ್ಕೊಂಡಿದ್ದ ಅಂತಂದ್ರೆ ಈ ಒಂದು 1700 ವರ್ಷಗಳ ನಂತರ ಇಲ್ಲಿಂದ ನೀವು ಹೊರಡಿ ಅಂದ್ರೆ ಎಲ್ಲಿಗೆ ಹೋಗುದು? ನಮ್ಮ ಮನೆಯಿಂದ ನಮ್ಮನ್ನ ಒಕ್ಕಲೆಬ್ಬಿಸಿದ್ರೆ ಹೇಳುವಂತಹ ಪ್ರಶ್ನೆ ಬಂತು. ಆದ್ರೆ ಬೇಡ್ತಿ ಯೋಜನೆ ಇದ್ದಕ್ಕೂ, ಶರಾವತಿ ಟೇಲ್ ರೇಸ್ ಯೋಜನೆ ಆಗಿಕ್ಕೂ, ಇವೆಲ್ಲವುಗಳಿಂದ ವರಾಹಿ, ಕಾಳಿ ಅವಾಗ ನೆಲೆ ಕಳ್ಕೊಂಡವೇ ಇನ್ನೂ ಸರಿಯಾದ ನೆಲೆ ಕಂಡಿವಿಲ್ಲ ಹವ್ಯಕರು. ಅದು ಕಳೆದ ವರ್ಷ ಈಗ ಒಂದ್ 2-3 ವರ್ಷದಿಂದ ಆತಲ್ಲಿ ಅಚುವೇನಲ್ಲಿ ಇದರಲ್ಲಿ ಭೂಕುಸಿತ ಅಂಥದ್ದೊಂದು ಬಹಳ ದೊಡ್ಡ ಸಮಸ್ಯೆ. ಅಂದ್ರೆ ಎಲ್ಲೂ ಹೋದ್ರೂ ಹೊಸದಾಗಿ ಬದುಕನ್ನ ಕಟ್ಕೊಂಬಂತಹ ಚಾಲೆಂಜು ಹವ್ಯಕರಿಗೆ ಕಾಡ್ತಾ ಇದ್ದು. ಮತ್ತೆ ಇನ್ನೊಂದು ಪರಿಸರದ ಸಮಸ್ಯೆಗಳು, ಅದು ಹವ್ಯಕರಿಗೆ ಲಗ್ತಾದದ್ದು. ಮೊನ್ನೆ ಸೊಪ್ಪನ ಬೆಟ್ಟ ನಿಮ್ಗೆ ಕೊಡೋಲ್ ಬರ್ತಿಲ್ಲ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಆರ್ಡರ್ ಮಾಡಿದ್ದ. ಸೊಪ್ಪನ ಬೆಟ್ಟನ್ನ ಹವ್ಯಕರು ಬಹಳ ದೊಡ್ಡ ಪ್ರಮಾಣದಲ್ಲಿ, ಅದರಲ್ಲಿಯೂ ಇದ್ದದ್ದು ಹೆಂಗೆ ಕೇಳಿದ್ರೆ ಒಕ್ಕಣೆ ನನಗೆ ಬಹಳ ಮಜಾ ಅನಿಸ್ತು. ಒಂದೇ ಸಮುದಾಯದವರು ದೊಡ್ಡ ಪ್ರಮಾಣದಲ್ಲಿ ಪರಿಸರ ಲೂಟಿ ಮಾಡ್ತಾ ಇದ್ದ ಸೊಪ್ಪನ ಬೆಟ್ಟವನ್ನ ಬಳಸ್ಕೊಂಡು, ಸ್ಟ್ರಿಪ್ಗಳನ್ನ ಬಳಸ್ಕೊಂಡು ಹೇಳಿ ಫಾರೆಸ್ಟ್ ಕನ್ಸರ್ವೇಟರ್ ನೋಟಿಸ್ ಮಾಡಿದ್ದ ಅದನ್ನ, ನೀವೆಲ್ಲ ಜಾಗ ಖಾಲಿ ಮಾಡಿ ಅಲ್ಲಿಂದ ಅಂತ. ಈ ರೀತಿಯ ಒತ್ತಡಗಳು ಹವ್ಯಕ ಸಮುದಾಯದ ಮೇಲೆ ಅವಾಗ ಬರ್ತಾನೆ ಇರ್ತು. ಮಳೆಯ ಅಭಾವ, ಅಂತರ್ಜಲದ ಕುಸಿತ, ಈ ಅಡಕೆಗೆ ಹೊಸದೊಂದು ರೋಗ, ತೆಂಗಿನ ಮರಕ್ಕೆ ನುಸಿ ರೋಗ ಕಾಡ್ತು. ಅಡಕೆ ಮರಕ್ಕೆ ಈಗ ಎಲೆ ಚುಕ್ಕೆ ರೋಗ ಬರ್ತಾ ಇತ್ತು. ಕೃಷಿ ತಜ್ಞರ ಪ್ರಕಾರ ಅಂತರ್ಜಲದ ಪೂರೈಕೆ ಕಡಿಮೆ ಆಗಿದ್ದೇ ಇಂಥದ್ದಕ್ಕೆಲ್ಲ ಸಮಸ್ಯೆಗೆ ಕಾರಣ ಹೇಳುತ್ತೆ. ಅಂದ್ರೆ ಸುಮಾರು 30% ಮಾತ್ರ ಜಮೀನಿಗೆ ನಾವು ನೀರನ್ನ ಪೂರೈಸ್ಲಕ್ಕೂ ಹೇಳ್ತಾವ. ಮಳೆ ನೀರನ್ನ ಸಂಗ್ರಹ ಮಾಡುವುದು, ಇಂಗುಗುಂಡಿಗಳನ್ನ ಮಾಡುವು, ಪರಿಸರ ಪರ ಚಟುವಟಿಕೆಗಳನ್ನ ಹಮ್ಮಿಕೊಂಬುದರಿಂದ ನಾವು ಅಂತರ್ಜಲದ ಮರುಪೂರಣೆಯನ್ನ ಮಾಡಲು ಸಾಧ್ಯ ಇದ್ದು, ಬರೀ ನಾವು ಬಂದದ್ದನ್ನ ಹರ್ಕೊಂಡು ಬಳಸ್ಕೊಂಡಷ್ಟೇ ಅಲ್ಲ, ಅದನ್ನ ಉಳಿಸ್ಕೊಂಡು ಹೋಗಲಿ ಅಂತ ಹೇಳುವ ಪ್ರಯತ್ನವನ್ನು ಕೂಡ ನಾವು ಮಾಡವು ಹೇಳಿ ನನಗನ್ನಿಸ್ತು. ಒಟ್ಟಿನಲ್ಲಿ ಹವ್ಯಕ ಸಮುದಾಯ ಭವಿಷ್ಯದಲ್ಲಿ ಎದುರಿಸಲಿಕ್ಕೆ ಇರುವಂತಹ ಆರ್ಥಿಕ ಒಂದು ಸಂಕಷ್ಟ ಮುಂದೆ ಕಾದಿದ್ದು, ಹೆಂಗೆ ಈಗ ಇನ್ನೊಂದು ರಿಸೆಷನ್ ಬಪ್ಪದಿದ್ದು ಹೇಳುವ ತಲ್ಲಣ
ನಡಕ ಶುರುವಾದಲ್ಲಿ ಹಂಗೆ AI ಬಂತು, ಎಲ್ಲಿ ನಾವು ಜಾಬ್ಲೆಸ್ ಆಗ್ತು ಅನ್ನೋ ಹೇಳುವಂತಹ ಆತಂಕ ಕಾಡ್ತಾ ಇದ್ದಲ್ಲಿ, ಹಂಗೆ ಹವ್ಯಕ ಸಮುದಾಯ ಒಟ್ಟಾರೆಯಾಗಿ ಎದುರಿಸಬೇಕಾದಂತಹ ಒಂದು ದೊಡ್ಡ ಆರ್ಥಿಕ ಸಂಕಷ್ಟ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದ್ದು ಹೇಳುವುದಂತೂ ಖಾತ್ರಿ. ಹೌದು, ಬುದ್ಧಿವಂತ ಸಮಾಜಗಳು ಲೇಬಲ್ ಇದ್ದು ನಮಗೆ, ಹವ್ಯಕರು ಬುದ್ಧಿವಂತರು. ಈ ಬಯಲುಸೀಮೆಯಲ್ಲಂತೂ ನೀವೇನ್ ಬಿಡ್ರಿ ಬಹಳ ಶಾಣ್ಯರು ಹೇಳೋದೇ ಅವ್ರ ಕಾಯಂ ಸರ್ಟಿಫಿಕೇಟು. ಬುದ್ಧಿವಂತ ಹೇಳಿ ಅನ್ಸ್ಕೊಂಡ್ರು ಕೂಡ ಹಿಂದುಳಿದವಾಗಿ ನಾವು ಎಷ್ಟೋ ಸಲ ಕಾಣ್ತು. ಹವ್ಯಕ ಸಮುದಾಯ ಸಾಮಾಜಿಕವಾಗಿ ಬಹಳ ದೊಡ್ಡ ಸಾಧನೆ ಮಾಡದ್ದಾದಿಕ್ಕು, ಏನೇ ಆದಿಕ್ಕು, ಆದ್ರೆ ಆರ್ಥಿಕ ಶಿಸ್ತು, ಒಂದು ಆರ್ಥಿಕ ಶಿಸ್ತಿನ ಚೌಕಟ್ಟು ಇಲ್ಲ ಹೇಳುವ ಕಾರಣಕ್ಕೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಫರ್ ಆಗ್ತು. ಸಾಲ ಮಾಡ್ಯಾರು ದೇವ ಕಾರ್ಯ ಮಾಡ್ತಾನಂಗ, ಸಾಲ ಮಾಡ್ಯಾರು ಶ್ರಾದ್ದ ಮಾಡ್ತಾ, ಸಾಲ ಮಾಡ್ಯಾದ್ರು ದೊಡ್ಡ ಸಮಾರಾಧನೆ ಮಾಡ್ತಾ. ಇಂಥದ್ದೊಂದು ಆರ್ಥಿಕ ಶಿಸ್ತಿನ ಅಥವಾ ಆರ್ಥಿಕ ಮುನ್ನೋಟದ ಗ್ರಹಿಕೆ ಬಹಳ ಕಡಿಮೆ ಇರುವ ಕಾರಣಕ್ಕೆ ಹವ್ಯಕ ಸಮುದಾಯದ ಆರ್ಥಿಕ ಸಂಕಷ್ಟ ಇದ್ದು. ಇನ್ನು ಸಾಮಾಜಿಕ ಸಮಸ್ಯೆಗಳಂತೂ ಮಿತಿ ಮೀರಿದ್ದ ನಮ್ಮಲ್ಲಿ. ಹಳ್ಳಿಲಿರುವ ಗಂಡ ಮಕ್ಕಳಿಗೆ ಹೆಣ್ಣೆ ಇಲ್ಲ, ಇವತ್ತು ಮದುವೆನೇ ಇಲ್ಲ ಅವಕ್ಕೆ. ಬಹಳ ದೊಡ್ಡ ಸಮಸ್ಯೆಯಾಗಿ ಅದೆಲ್ಲ ಕಾಡ್ತಾ ಇತ್ತು. ಧಾರ್ಮಿಕ ಸವಾಲುಗಳಿತ್ತು ನಮ್ಮಲ್ಲಿ, ಬರೀ ಸಾಮಾಜಿಕ ಸವಾಲುಗಳಷ್ಟೇ. ಈ ಒಂದು ಎರಡು ಜನರೇಷನ್ ಹಿಂದಿನ ಒಂದು ಆಚರಣೆಗಳನ್ನ ನೋಡಿ ನಾವೊಂದು ಪದ್ಯ ಬರೆದಿದ್ದೆ ಆವಾಗ. ಧೂಪ ದೀಪದ ಪೂಜೆ ದೇವರೊಳದೊಳಗೆ, ಇಸ್ಪೀಟ ನಾಟದ ಉತ್ಸಾಹವದು ಹೊರಗೆ, ಮುಖದಿ ಹೊಗೆ ಬತ್ತಿ ಪೀಠದಲ್ಲಿ ಊದುಬತ್ತಿ, ದೇವರಾಟವು ಎನ್ನಬಹುದೇ ಈ ಭಕ್ತಿ ಹೇಳಿ. ನಿಜವಾಗಿ ಭಕ್ತಿಯ ಸ್ವರೂಪದ ಒಂದು ಸಮರ್ಥನೆ ನಮ್ಮ ಸಮುದಾಯದಲ್ಲಿ ಕಷ್ಟ ಆಗ್ತಾ ಇದೆ ಇವತ್ತಿನ ಕಾಲದಲ್ಲಿ. ಅಥವಾ ಆಚರಣೆಗಳೆಲ್ಲ ಡಂಬಾಚಾರಗಳಾಗ್ತಾ ಇತ್ತು. ಪ್ರಾಮಾಣಿಕವಾದ ಆಚರಣೆಗಳು ಏನೋ ತೋರ್ಗಾಣಿಕೆ ಎಲ್ಲ ಮಾಡ್ತಾನಂಗ ಮಾಡವು ಹೇಳುವಂತಹದ್ದು. ಇನ್ನೊಂದು ಕಡೆಗೆ ಧಾರ್ಮಿಕ ಸುಲಿಗೆ ಕಾಡ್ತಾ ಇತ್ತು. ಹಲವು ರೀತಿಯ ಸಮಸ್ಯೆಗಳು ನಮ್ಮಲ್ಲಿ ಕಾಡ್ತು. ಸ್ವಾಧ್ಯಾಯ, ಧ್ಯಾನ ಇತ್ಯಾದಿ ಪ್ರಯತ್ನಗಳಿಂದ ಹವ್ಯಕ ಸಮುದಾಯ ಔನ್ನತ್ಯಕ್ಕೆ ಏರಲು ಬೇಕಾದಷ್ಟು ಅವಕಾಶಗಳಿದ್ದು, ಆದ್ರೆ ಅದಕ್ಕೆಲ್ಲ ಒಂದು ಪ್ರಿಪರೇಷನ್ ನಮ್ಮಲ್ಲಿ ಬೇಕು. ಇಂತಹ ಕಾರ್ಯಕ್ರಮಗಳು ಮಾರ್ಗದರ್ಶನ ಮಾಡ್ಲಿಕ್ಕೂ ಅದಕ್ಕೆಲ್ಲ ಹವ್ಯಕ ಸಮುದಾಯಕ್ಕೆ ನಾವು ಎಂತ ಮಾಡ್ಲಿಕ್ಕೂ, ನಮ್ಮ ತನದ, ನಮ್ಮ ಅಸ್ಮಿತೆಯ, ನಮ್ಮ ಐಡೆಂಟಿಟಿ ಉಳಿಸ್ಕೊಂಬಲೆ ನಾವು ಯಾವ್ಯಾವೆಲ್ಲ ಕೆಲಸ ಮಾಡ್ಲಿಕ್ಕೂ ಹೇಳೋದ್ರ ಬಗ್ಗೆ ನಮ್ಮ ಗುರುಪೀಠ ಇದ್ದು, ನಮ್ಮ ಮಠಗಳಿದ್ದ, ಅವು ಮಾರ್ಗದರ್ಶನ ಮಾಡೋಣ. ಹವ್ಯಕ ಸಮಾಜದ ಬಹಳ ದೊಡ್ಡ ಸಂಸ್ಥೆ ಅಖಿಲ ಹವ್ಯಕ ಮಹಾಸಭಾ ಇದ್ದು, ಅಲ್ಲಿ ಇವೆಲ್ಲ ಚರ್ಚೆ ಆಗವು. ನಿಜವಾದ ಮಾರ್ಗದರ್ಶನ ನಮ್ಮ ಸಮಾಜಕ್ಕೆ ಕಾಲ ಕಾಲಕ್ಕೆ ಇವರೆಲ್ಲರಿಂದ ಸಿಕ್ಕೀತು ಹೇಳಿ ನಾನು ಆಶಿಸ್ತೆ. ಸಮಯ ಮೀರ್ತಾ ಇದ್ದು, ಒಟ್ನಲ್ಲಿ ಇಡೀ ಭಾರತದ ಸಮುದಾಯಗಳೆಲ್ಲವೂ ಹಂಗ ನೋಡಿದ್ರೆ ಇವತ್ತು ಒಂದು ಕವಲು ದಾರಿಯಲ್ಲೇ ಇದ್ದು. ಇದು ನಾನು ಇಷ್ಟೊತ್ತು ಹೇಳಿದ ಸಮಸ್ಯೆಗಳು ಬರೀ ಹವ್ಯಕ ಸಮುದಾಯದ ಮಾತ್ರ ಅಲ್ಲ. ಹಾಗಿದ್ರೆ ಈಗ ರಿಸೆಷನ್ ಬಂದ್ರೆ ಬರೀ ಹವ್ಯಕರ ಮಾತ್ರ ಮನೆಗೆ ಹೋಗ್ತವ? ಅಲ್ಲ, ಎಲ್ಲ ಸಮುದಾಯಕ್ಕೂ ಬರ್ತವುದು ಸಮಸ್ಯೆ. ಆದ್ರೆ ನಮ್ಮ ಈ ಜಾಣತನ ಹೇಳುವಂತಹದ್ದು, ನಮ್ಮ ಆರ್ಥಿಕ ಶಿಸ್ತು ಹೇಳುವಂತಹದ್ದು, ಅಥವಾ ನಮ್ಮ ಪ್ರಾಮಾಣಿಕ ಬದುಕಿನ ವಿಧಾನ ಹೇಳುವಂತಹದ್ದು ನಮ್ಮನ್ನು ಉಳಿಸವು. ಹೌದು, ಎಲ್ಲಾ ಸಮುದಾಯಗಳಿಗೂ ಇವತ್ತು ಸಮಸ್ಯೆಗಳಿದ್ದು, ಸಂಕಷ್ಟಗಳಿದ್ದು, ಕವಲುದಾರಿಯಲ್ಲಿದ್ದವು, ಆತಂಕಕ್ಕೆ ಗುರಿಯಾಗ್ತಾ ಇದ್ದ, ಹಳೆ ರೀತಿ ನೀತಿಗಳನ್ನ ಕಳಚಿಕೊಂಡಿಕ್ಕಿದ, ಹೊಸದನ್ನ